ಆಸ್ಟ್ರೋ ಮೋಹನ್ ಅವರ ಇವರನ್ನ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಕಿರು ಪರಿಚಯವನ್ನು ಮಾಡಲು ಇಚ್ಛಿಸ್ತೇನೆ. ಆಸ್ಟ್ರೋ ಮೋಹನ್ ರವರು ತಮಗೆಲ್ಲರಿಗೂ ಗೊತ್ತಿರುವಂತೆ ಉದಯವಾಣಿಯ ಹಿರಿಯ ಛಾಯಾಗ್ರಾಹಕರು, ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಸುದ್ದಿ ಛಾಯಾಗ್ರಾಹಕರು ಹೌದು. ಪತ್ರಿಕಾ ಛಾಯಾಗ್ರಾಹಕರಾಗಿ ಸುದೀರ್ಘ 30 ವರ್ಷಗಳ ಅನುಭವವುಳ್ಳ ಶ್ರೀಯುತರು ಪ್ರಸ್ತುತ ಕರಾವಳಿ ಭಾಗದ ಉಡುಪಿಯ ಉದಯವಾಣಿ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲೇ ಹೇಳಿದಂತೆ ಇವರು ಸೃಜನಶೀಲ ಛಾಯಾಗ್ರಾಹಕರು ಮಾತ್ರವಲ್ಲ, ಅಪರೂಪದ ಬಹುಮುಖ ಪ್ರತಿಭೆಯುಳ್ಳವರು. ಜಾದೂಗಾರ, ಜ್ಯೋತಿಷಿ, ಹಸ್ತ ಸಾಮುದ್ರಿಕ, ಜೊತೆಗೆ ಉತ್ತಮ ವಾಗ್ಮಿಯೂ ಹೌದು. ಚಲನಚಿತ್ರ ನಟರಾಗಿ, ಕಲಾವಿದರಾಗಿ, ಕಲಾ ವಿಮರ್ಶಕರಾಗಿ, ಶಿಕ್ಷಕರು ಹಾಗೂ ಒಳ್ಳೆಯ ಸಂಘಟನಾ ಚತುರರೂ ಆಗಿದ್ದಾರೆ. ಬಹುಮುಖ ಪ್ರತಿಭೆಯುಳ್ಳ ಛಾಯಾಗ್ರಾಹಕರಾಗಿರುವ ಶ್ರೀಯುತರನ್ನು ಸುಮಾರು 500 ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳು ಅರಸಿಕೊಂಡು ಬಂದಿವೆ. ಇವರ ಛಾಯಾಗ್ರಹಣ ಕೌಶಲ್ಯಕ್ಕೆ ಅಸೋಸಿಯೇಟ್ ಫೋಟೋಗ್ರಫಿ ಸೊಸೈಟಿ ಆಫ್ ಅಮೆರಿಕಾ, ಮಾಸ್ಟರ್ ಇಮೇಜ್ ಕೊಲೀಗ್ ಸೊಸೈಟಿ ಅಮೆರಿಕಾ ಮೊದಲಾದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಮನ್ನಣೆ ಕೂಡ ದೊರೆತಿದೆ. ಫೋಟೋಗ್ರಫಿ ಸೊಸೈಟಿ ಆಫ್ ಅಮೆರಿಕಾ ಹಾಗೂ ರಾಯಲ್ ಫೋಟೋಗ್ರಾಫಿಕ್ ಸೊಸೈಟಿಯ ಸದಸ್ಯರಾಗಿರುವ ಶ್ರೀಯುತರು ತನ್ನ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಹಂಚಿಕೊಳ್ಳುತ್ತಾ ಅನೇಕ ವಿದ್ಯಾಲಯಗಳಲ್ಲಿ ಅತಿಥಿ ಅಧ್ಯಾಪಕರೂ ಆಗಿದ್ದಾರೆ. ಮಾತ್ರವಲ್ಲದೆ ಛಾಯಾಗ್ರಹಣ ಹಂಬಲಿಗಳಿಗೆ ಅನೇಕ ಕಾರ್ಯಾಗಾರಗಳನ್ನು ಕೂಡ ನಡೆಸ್ತಾರೆ. ಇವರ ಛಾಯಾಗ್ರಹಣ ಪ್ರತಿಭೆಯನ್ನು ಗುರುತಿಸಿ ಕ್ಯಾನನ್ ಇಂಡಿಯಾ ಇವರನ್ನು ಮೇಸ್ಟ್ರೋ ಆಗಿ ಕೂಡ ಆಯ್ಕೆ ಮಾಡಿಕೊಂಡಿದೆ. ಕೇವಲ ಛಾಯಾಗ್ರಹಣ ಮಾತ್ರವಲ್ಲದೆ ಚಿತ್ರಮಯ ಉಡುಪಿ, ಪಿಕ್ಟೋರಿಯಲ್ ಜರ್ನಿ ಟು ಉಡುಪಿ, ಉಡುಪಿ ಟೂರಿಸಂ ಕಾರ್ಡ್ಸ್, ಛಾಯಾಚಿತ್ರ ಪತ್ರಿಕೋದ್ಯಮ ಮೊದಲಾದ ಸಾಹಿತ್ಯ ಕೃಷಿಯನ್ನು ಕೂಡ ಮಾಡಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆಯುಳ್ಳ ಅಪರೂಪದ ವ್ಯಕ್ತಿ ಇಂದು ನಮ್ಮ ಈ ಅವಧಿಯಲ್ಲಿ ನಮ್ಮ ಜೊತೆಗಿರುವುದು ಸಂತಸದ ಸಂಗತಿಯೇ ಹೌದು. ಶ್ರೀಯುತರ ಅಣತಿಯಂತೆಯೇ ಸಂಕ್ಷಿಪ್ತವಾಗಿ ನಿಮ್ಮೆದುರು ಇವರನ್ನು ಪರಿಚಯಿಸಿದ್ದೇನೆ. ಇದೀಗ ಇವರ ಮಾತುಗಳಿಗೆ ಕಿವಿಯಾಗೋಣ. ಎಲ್ರಿಗೂ ನಮಸ್ಕಾರ. ನಾನು ಉಡುಪಿಯಿಂದ ನಿಮಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದೇನೆ. ಓ ಮಾರಾಯರೇ, ಅವರು ಹೇಳಿದ್ದು ಚುಟುಕಾಗಿತ್ತ? ಚುಟುಕಲ್ಲ, ಸುದೀರ್ಘವಾಗೇ ಇತ್ತು. ಆತ್ಮೀಯ ನನ್ನ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಪ್ರಾಧ್ಯಾಪಕರೇ ಹಾಗೂ ಬೆಳಗ್ಗಿನಿಂದ ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆಯೋ ಗೊತ್ತಿಲ್ಲ. ಈಗ ನಾನು ನೋಡ್ತಾ ಇದ್ದಾಗ 10% ಏನೋ ತೋರಿಸ್ತಾ ಉಂಟು. ಹೌದಾ? ನಿಮ್ಮ ಮೊಬೈಲ್ ಬ್ಯಾಟ್ರಿಯಲ್ಲಿ ಇಲ್ವಾ? ನನಗೇನೋ ಹಾಗೆ ತೋರಿಸ್ತಾ ಉಂಟು ಚಾರ್ಜ್ ಮಾಡಿ ಅಂತೇಳಿ, ಅಂದರೆ ಮುಗಿತಾ ಬಂತು, ಡ್ರೈನ್ ಆಗ್ತಾ ಉಂಟು ಅಂತ ಹೇಳ್ಬಿಟ್ಟು. ಇಲ್ವಾ? ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಈ ವಿಶಿಷ್ಟ ಸಂದರ್ಭ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ದೊರಕುತ್ತಾ ಇರುವಂತಹ ಪ್ರಥಮ ಕಾರ್ಯಕ್ರಮಕ್ಕೆ ನಾನು ಮಂಗಳೂರು ಯೂನಿವರ್ಸಿಟಿಯವ್ರಿಗೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಒಂದು. ಎರಡನೇದಾಗಿ, ನಾವು ಇವತ್ತು ಬೆಳಗ್ಗಿನಿಂದ ಒಂದು ಶಬ್ದದ ಹಿಂದೆ ಮುಂದೆ ಜಾಲಾಡ್ತಾ ಇದ್ದೇವೆ. ಯಾವುದದು? ಬೆಳಗ್ಗಿನಿಂದ ಒಂದೇ ಶಬ್ದ ತಿರುಗ್ತಾ ಇದೆ. ನುಡಿ ಚಿತ್ರ. ಚಿತ್ರ ಮೊದಲು, ನುಡಿ ಮೊದಲು? ಈಗ ನುಡಿ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಇವತ್ತು ಬೆಳಗಿನಿಂದ. ಸೊ ನಿರಂಜನ್ ವಾನಳ್ಳಿ ಸಾರು ಅದ್ರ ಬಗ್ಗೆ ಹೆಚ್ಚು ಮನೋಜ್ಞವಾಗಿ ಮಾತಾಡಿದರು. ಅದೇ ಪ್ರಕಾರ ನಮ್ಮ ಈಗಲೂ ಸರ್ ನನ್ನ ಕೊಲಿಗಾಗಿದ್ರು ತರಂಗದಲ್ಲಿ. ನಾನು ಉದಯವಾಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಧ್ವನಿ ಶೀತಕ್ಕೆ ಬಾಧೆಗೆ ಒಳಗಾಗಿದೆ, ದಯವಿಟ್ಟು ಸಹಿಸಿಕೊಳ್ಳಿ. ಅವರು ಸಹ ಒಂದು ಒತ್ತು ಕೊಟ್ಟದ್ದು ನುಡಿ ಚಿತ್ರ, ನುಡಿ ಚಿತ್ರ. ಹಾಗಾದರೆ ನಾನು ಇವತ್ತು ತಗೊಂಡು ಬಂದ ಸಬ್ಜೆಕ್ಟು ಭೂತ, ವರ್ತ ಮತ್ತು ಭವಿಷ್ಯ. ನಾನು ತುಂಬ 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 ಮುಂದೆ ಇದ್ದೇನೆ ಅಂತ ಗೊತ್ತಾಯಿತು. ಅಂದರೆ ನೀವು ನನಗಿಂತ ಮುಂದೆ ಇಲ್ಲ ಅಂತಲ್ಲ, ನಾನು ತುಂಬ ಮುಂದೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಹೆಚ್ಚು ನೀವು ಅಲ್ಲಿ ನಾನು 2-3 ಪಿಕ್ಚರ್ಸ್ ಮಾತ್ರ ತೊಗೊಂಬಂದಿರೋದು, ನಾನು ಜಾಸ್ತಿ ತರಲಿಲ್ಲ ಇವತ್ತು. ಆದರೆ ಮುಂದಿನ ಸಾಧಾರಣ 1 ಮುಕ್ಕಾಲು ಗಂಟೆ ಸಹಿಸ್ಕೊಳ್ಬೋದಾ?
ಕೂಡಲೇ, ಯಾಕಂದರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಕೇಳಬೇಕು, ನಿಮ್ಮ ಅನುಮತಿ ಕೇಳಿ ನಾವು ಮುಂದುವರಿಯೋದು ಅಲ್ವ ಸರ್? ನನ್ನ ಚಿತ್ರಗಳನ್ನ ಇನ್ನೊಂದು 40-45 ನಿಮಿಷ ಸಹಿಸ್ಕೊಳ್ತೀನಿ ಅಂದರೆ ನಾನು ಮುಂದುವರಿಸ್ತೇನೆ. ಆಗ್ಬೋದಾ? ರೈಟ್. ಇಲ್ಲ ಅವ್ರು ನೀವು ಹೇಳಬೇಡಿ ಮಾರ್ರಿ, ಈಗ ಹೋದ್ರೆ ಕಷ್ಟ. ಸರಿ, ಹಾಗಾದರೆ ನಮ್ಮ ಸ್ವರೂಪ ಏನಾಗಿದೆ? ಅದೇನು ಹೇಳಿದ್ರಾಗ ಅಂಗೈಯಲ್ಲಿ ಸಿಗುವ ಯಂತ್ರ. ನನಗೆ ಕನ್ನಡ ಅಷ್ಟು ಶುದ್ಧ ಇಲ್ಲ ಅಂದು. ಏನದು ಕನ್ನಡ ಕೈಯಲ್ಲಿರುವ ಯಂತ್ರ? ಹಿತಶತ್ರು. ಆದರೆ ನಾವು ಸ್ವಲ್ಪ ಹಿಂದೆ ಹೋಗೋಣ. ಅಂದರೆ 1 ಗಂಟೆ ಹಿಂದೆ ಅಲ್ಲ, 1 ದಿನದ ಹಿಂದೆ ಅಲ್ಲ, 1 ವರ್ಷ ಹಿಂದೆ ಅಲ್ಲ, 106 ವರ್ಷ ಹಿಂದೆ ಹೋಗೋಣ. ಮೊಹೆಂಜದಾರೋ ಹರಪ್ಪ ಗೊತ್ತಿದೆಯಾ? ಸಿಂಧೂ ನದಿಯ, ನಾನಿವ್ ಸಿಂಧು ಅಂದ್ರೆ ಬೇರೆ ಬೇರೆ ಅರ್ಥ ಬರ್ತದೆ. ಸಿಂಧೂ ನದಿಯ ನಾಗರಿಕತೆ. ಅಲ್ಲಿ ಗುಹೆಯಲ್ಲಿ ಕೆಲವು ಚಿತ್ರಗಳು ಸಿಗ್ತದೆ ನಮಗೆ. ಅದು ಯಾವ ಭಾಷೆಯಲ್ಲಿತ್ತು? ಅಲ್ಲಿ ಒಂದು ದೋಣಿ ಚಿತ್ರ ಕಾಣ್ತದೆ, ಒಂದು ಮೀನು ಕಾಣ್ತದೆ, 2 ತೆಂಗಿನ ಮರಗಳು ಕಾಣ್ತದೆ. ಅದು ಯಾವ ಭಾಷೆಯಲ್ಲಿತ್ತು? ಯಾವ ಭಾಷೆಯಲ್ಲಿತ್ತು? ಅಲ್ಲ, ನಂದು ಪಾಠ ಮಾಡೋದೇ ಕ್ರಮವೇ ಹೇಗೆ, ತಪ್ಪು ತಿಳಿಬೇಡಿ, ನನ್ನ ಕ್ರಮವೂ ಹೇಗೆ. ಅದು ಯಾವ ಭಾಷೆಯಲ್ಲಿತ್ತು? ಓ, ಹಾಗಾದ್ರೆ ಇದೊಂದು ಹೊಸ ಭಾಷೆ. ಚಿತ್ರ ಅನ್ನೋದೊಂದು ಹೊಸ ಭಾಷೆ. ನೋಡಿ ಮಕ್ಕಳೇ, ಫಸ್ಟ್ ಇನ್ನು ಮಳೆಗಾಲ ಆರಂಭ ಆಗಬೇಕಾದ್ರೆ ನಮಗೆ ಫಸ್ಟ್ ನಭೋಮಂಡಲದಲ್ಲಿ ಕಾಣೋದೇನು? ಮೋಡ ಕಾಣ್ತದೆ. ಮೋಡ ಫೀಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮಿಂಚು ಕಾಣಿಸ್ತದೆ, ನಂತರ ಗುಡುಗು ಕೇಳಿಸ್ತದೆ. ಹೌದಾ? ನಾನು ಸರಿ ಹೇಳ್ತಾ ಇದ್ದೇನಾ? ಮಿಂಚು ಫಸ್ಟ್ ಕಾಣ್ತದೆ, ಆಮೇಲೆ ಗುಡುಗು ಕೇಳಿಸ್ತದೆ. ಹಾಗಾಗಿ ಒಬ್ಬ ಪತ್ರಿಕಾ ಛಾಯಾಗ್ರಾಹಕನಾಗಿ ನನ್ನ ಒಂದು ವಾದ ಏನು ಅಂದರೆ, ನನ್ನೊಂದು ಮಂಡನೆ ಅಂದರೆ, ಫಸ್ಟ್ ಮನುಷ್ಯ ನೋಡ್ತಾನೆ, ಆಮೇಲೆ ಕೇಳಿಸ್ಕೊಳ್ತಾನೆ, ಆಮೇಲೆ ಮಳೆ ಬಂತು ಅಂತ ಮನೆ ಒಳಗೆ ಓಡ್ತಾನೆ. ಫಸ್ಟ್ ಮಿಂಚು ಕಾಣಿಸ್ತದೆ, ಗುಡುಗು ಫಾಲೋ ಮಾಡ್ತದೆ, ನಂತರ ನಾವು ಅದನ್ನು ಅನುಭವಿಸ್ತೇವೆ. ಹಾಗಾಗಿ ಇವತ್ತಿನ ನನ್ನ ಮಾತು ಪೀಠಿಕೆಗಳು ಇರುವುದಿಲ್ಲ ಏನಂದರೆ, ದೃಶ್ಯ ಕಾವ್ಯ ಅಂತ ಹೇಳ್ಬಿಟ್ಟು ಒಂದು ಶಬ್ದ, ಭಾರಿ ಅದ್ಭುತ ಶಬ್ದ ಇದು, ದೃಶ್ಯ ಕಾವ್ಯ ಅಂತ ಹೇಳ್ಬಿಟ್ಟು. ನಾವು ಏನನ್ನಾದರೂ ಬರೆದ್ರೆ ಅದು ಹೇಗಿರಬೇಕು? ದೃಶ್ಯ ಕಾವ್ಯವಾಗಿರಬೇಕು. ಈಗ ನರೇಂದ್ರ ರೈಗಳ ಭಾಷೆಯಲ್ಲಿ ನೋಡಿ, ಕಗ್ಗತ್ತಲು, ಬಳುಕುವ ಬಳ್ಳಿ. ನೋಡಿ, ನೀವು ಕಣ್ಣು ಮುಚ್ಚಿಕೊಂಡ್ರೆ ನಿಮಗೆ ಕಾಣುವ ಬಳ್ಳಿ ಇವರಿಗೆ ಕಾಣಬೇಕಾಗಿಲ್ಲ. ಎಸ್. ಹಾಗಾಗಿ ನಮ್ಮಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ, ಯೋಚನಾ ಲಹರಿ, ಯೋಚನಾ ಶಕ್ತಿ ಕುಂದುತ್ತಾ ಇದೆ. ಚಂದಮಾಮ, ಬೊಂಬೆ ಮನೆ, ಅಮರ್ ಚಿತ್ರ ಕಥೆಯಲ್ಲಿ ಬಂದಂತಹ ಕಥೆಗಳನ್ನ ಕೇಳಿದಾಗ, ರಾಮ ಮಗುವಾಗಿದ್ದಾಗ ಹಠ ಮಾಡಿದ, ಚಂದ್ರನನ್ನು ಕನ್ನಡಿಯಲ್ಲಿ ತೋರಿಸಿ ಊಟ ಮಾಡಿಸಿದ ತಾಯಿ ಅಂತೇಳಿ, ಯಾರು ನಂಬ್ತೇವ ಯಾರಾದರೂ? ಹಾಗಾದ್ರೆ ಊಹೆಗೂ ನಿಲುಕದ್ದು ಏನಿದೆ ಅಂದರೆ, ನಮ್ಮ ಸುಪ್ತ ಮನಸ್ಸಿನ ಶಕ್ತಿ ಅಷ್ಟು ಸುದೀರ್ಘವಾಗಿದೆ, ಗಾಢವಾಗಿದೆ ಮತ್ತು ಅಷ್ಟೇ ಗಟ್ಟಿಯಾಗಿದೆ. ಇವತ್ತು ಯಾವ್ದ್ರ ಹಿಂದೆ ಹೋಗ್ತಾ ಇದ್ದೇವೆ? ಪ್ರತಿ ಒಂದಕ್ಕೂ ಸಹ ಪುರಾವೆಗಳು, ಚಿತ್ರ ಅಲ್ಲ, ಪ್ರತಿ ಒಂದಕ್ಕೂ ಪುರಾವೆ ಬೇಕು. ಇವತ್ತು
ಕಾರಿನಲ್ಲಿ ಡ್ಯಾಶ್ ಕ್ಯಾಮರಾ, ನಾನು ಹೋಗ್ತಾ ಇರಬೇಕಾದ್ರೆ ವಿರುದ್ಧ ದಿಕ್ಕಿನಲ್ಲಿ ಬಂದು ಅಂದರೆ ಪೊಲೀಸ್ನವ್ರು ನಂಬುವುದಿಲ್ಲ. ಓಲುಂಡು ನೀವು ತೋಚಬಲ್ಲೆಯ, ವಿಡಿಯೋ ತೋರಿಸ್ಬೇಕು. ಅಂಗಡಿಯಲ್ಲಿ ಕಳ್ತನ ಆದರೆ ವಿಡಿಯೋ ತೋರಿಸ್ಬೇಕು. ಮನೆಯಲ್ಲಿ ಬರ್ಗ್ಲರಿ ಆದರೆ ಅಂದರೆ ಏನು ಬೇಕು? ಎಲ್ಲದಕ್ಕೂ ಸಾಕ್ಷಿ ಏನು? ಹಾಗಾದರೆ ಚಿತ್ರವನ್ನು ನಾವೆಲ್ಲಿ ತಗೊಂಡು ಹೋಗ್ತಾ ಇದ್ದೇವೆ? ಸಾಕ್ಷಿಗೋಸ್ಕರವಾಗಿಯಾ? ಚಿತ್ರವನ್ನ ನಾವು ಇವತ್ತು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೇವೆ ಅಂದರೆ ಸಾಕ್ಷಿಗೆ ಮಾತ್ರ. ಇಲ್ಲಿ ತೋರ್ತಾ ಇರುವಂತಹ 5 ಚಿತ್ರಗಳು, ಇದಕ್ಕೆ ಏನೂ ಕೆಳಗೆ ನಾನೇನು ಬರಲಿಲ್ಲ. ನುಡಿ ಚಿತ್ರ ಶೀರ್ಷಿಕೆ ಬರಲಿಲ್ಲ. ಬಟ್ ಆ 5 ದ್ವಾರಗಳು 5 ಕಥೆಗಳನ್ನ ಸೃಷ್ಟಿ ಮಾಡೋದಲ್ವಾ? ಅಲ್ಲ, ನಾನು ತೆಗ್ದಿದ್ದೇನೆ ಅಂತ ಬಿಟ್ಟು ನನ್ನ ಬೆನ್ನ ಅಂತ ಅಟ್ಕೊಳ್ತಾ ಇಲ್ಲ. 5 ಕಥೆಗಳನ್ನ ಹೇಳುವಷ್ಟು ಸಾಮರ್ಥ್ಯ ಒಂದು ಚಿತ್ರಕ್ಕಿದೆ. ಒಂದು ಚಿತ್ರಕ್ಕಿದೆ. ಹಾಗಾದ್ರೆ ನೀವು ಹೆಣೆಯುವ ಚಿತ್ರ, ನೀವು ತೆಗೆಯುವ ಚಿತ್ರ ಅಲ್ಲ. ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ. ಇವತ್ತಿನ ಯುಗದಲ್ಲಿ ವಿ ಕಾಲ್ ಇಟ್ ಆಸ್ ದ ಎರಾ ಆಫ್ ವಿಜುವಲ್ಸ್. ಪ್ರತಿಯೊಂದಕ್ಕೂ ಸಹ ವಿಜುವಲ್ ಬೇಕು. ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ರನ್ ಆಗಬೇಕಾದ್ರೆ ಒಂದು ಚಿತ್ರ ಹಾಕಿ, ನಿಮ್ಮ ಫೇಸ್ಬುಕ್ ಪುಟಕ್ಕೆ ಯಾರೂ ಬರುವುದಿಲ್ಲ. ಒಂದು 13 ಸೆಕೆಂಡಿನ ವಿಡಿಯೋ ಹಾಕಿ, ಟಪ 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 ಟಪ. ಹಾಗಾದ್ರೆ ಇವತ್ತಿನ ಒಂದು ಸಾಧ್ಯತೆಗಳು ಹೆಚ್ಚು ದಟ್ಟವಾಗಿ ಕಾಣ್ತಾ ಇರೋದು ವಿಜುವಲ್ ಮೀಡಿಯಾಕ್ಕೆ. ಅಂದರೆ ಹಿಸ್ಟ್ರಿ ರಿಪೀಟ್ಸ್ ಅಂತೇಳಿ, ಅಂದರೆ ನಾವು ಪುನಃ ವಾಪಸ್ ಹೋಗ್ತಾ ಇದ್ದೇವಾ? ಆದಿಮಾನವರಾಗ್ತಾ ಇದ್ದೇವಾ? ಅವತ್ತು ಭಾಷೆ ಇರಲಿಲ್ಲ ಮನುಷ್ಯನಿಗೆ. ಬೇಜಾರು ಮಾಡ್ಪಡ್ಸಿ, ಆ ಭಾಷೆದಾಂತನ ಅಂತ ಹೇಳ್ತಾರೆ. ಭಾಷೆ ಇರಲಿಲ್ಲ ಚಿತ್ರಕ್ಕೆ. ಹಾಗಾಗಿ ನಾವೇನು ಟೈಟಲ್ ಕೊಡ್ತೇವೆ ಗೊತ್ತಾ? ಯಾರ ಸಹಾಯವೂ ಇಲ್ಲದೆ, ಯಾವ ಒಂದು ಚಿತ್ರದ ಅರಿವಾಗ್ತದೆ. ಆದರೆ ಹೆಚ್ಚು ಇನ್ಫಾರ್ಮೇಶನ್ ಬೆಳಿಗ್ಗೆ ವಾಲ್ನಲ್ಲಿ ಸರಿ ಹೇಳಿದ್ದು 5 Ws and 1 H. ಸೊ ಇದು ಪತ್ರಿಕೋದ್ಯಮದ ಒಂದು ಮೂಲಭೂತವಾದಂತಹ ಹಂದರ ಕಟ್ಟಿಕೊಳ್ಳಿಕ್ಕೆ ಬೇಕಾಗಿರೋದು ನಮಗೆ 5 W 1 H. ಅದೇ ಪ್ರಕಾರ ಒಂದು ಚಿತ್ರವೂ ಸಹ ಈ ಪ್ರಶ್ನೆಗಳಿಗೆ ಉತ್ತರವನ್ನು ತನ್ನಿಂದ ತಾನೇ ಕೊಡಬೇಕು. ಇನ್ನೊಬ್ಬರ ಸಹಾಯ ಇಲ್ಲದೆ ನೇರವಾಗಿ ನಿಮ್ಮೊಂದಿಗೆ ಸಂವಹನ ನಡೆಸುವ ಶಕ್ತಿ ಮಾಧ್ಯಮ ಇವತ್ತು ಫೋಟೋಗ್ರಫಿ. ನಿಮ್ಮ ಮೊಬೈಲ್ಗಳಲ್ಲಿ ಇವತ್ತು ಕ್ರಿಯೇಟ್ ಆಗ್ತಾ ಇರೋದು, ಇಟ್ಸ್ ನಾಟ್ ಫೋಟೋಗ್ರಾಫ್, it's a snapshot. Either I use the word, ಕನ್ನಡ ಮಾಧ್ಯಮ ಆದ್ದರಿಂದ ನಾನು ಆ ಶಬ್ದವನ್ನು ಯಾಕೆ ಬಳಕೆ ಮಾಡ್ತೇನೆ ಅಂದರೆ JUNK ಅಂತ ಕರೀತೇನೆ. ಏನದು ಹಾಗಾದ್ರೆ? ಜಂಕ್. ನಿಮ್ಮ ಮಸ್ತಕದಲ್ಲಿಯೂ ಜಂಕ್ ಕ್ರಿಯೇಟ್ ಮಾಡ್ತದೆ, ನಿಮ್ಮ ಹಾರ್ಡ್ ಡಿಸ್ಕ್ನಲ್ಲಿಯೂ ಜಂಕ್ ಕ್ರಿಯೇಟ್ ಮಾಡ್ತದೆ. ಹಾಗಾಗಿ ನಿಮ್ಮ ಚಿತ್ರಗಳು ಶಕ್ತಿಶಾಲಿ ಮಾಧ್ಯಮವಾಗಿ ಹೊರಹೊಮ್ಮಬೇಕಾದ್ರೆ ನಮಗೆ ನಿಜವಾಗಿಯೂ ಅಗತ್ಯ ಇರುವಂಥದ್ದು ಒಂದು ಸೃಷ್ಟಿಶೀಲವಾಗಿ ಚಿತ್ರವನ್ನು ನಿರ್ಮಾಣ ಮಾಡುವಂತಹ ಒಂದು ತಾಕತ್ತು, ಒಂದು ಶಕ್ತಿ ನಮಗೆ ಆ ಚಿತ್ರದಲ್ಲಿ ಇರಬೇಕು. ಇವತ್ತು ಬೆಳಗಿನಿಂದ ನಾವು ನುಡಿ ಚಿತ್ರದ ಬಗ್ಗೆ ಮಾತನಾಡ್ತಾನೆ ಇದ್ದೇವೆ. ಈಗ ವಾನಳ್ಳಿ ಸರಿಗೆ ಆ ಇರುವೆ ಮಾಯ ಆಗ್ತಾ ಇರುವುದನ್ನು ನೋಡಿದಾಗ ಪ್ರೇರಣೆ ಬಂದದ್ದು. ಎಸ್, ಶಬ್ದಗಳನ್ನು ಎಲ್ಲಿ ಹೊಡಿಬೇಕು? ನಾನು ಹೊಡಿತೇನೆ ಸರಿಯಾಗಿ. ನೋಡಿದಾಗ ಪ್ರೇರಣೆ ಬಂದದ್ದು. ಹಾಗಾದ್ರೆ
ಎಷ್ಟು ಅಕ್ಷರಗಳಲ್ಲಿ ನಾನು ಅದನ್ನು ಬರೆದ್ರೂ ಆ ಒಂದು ಚಿತ್ರವನ್ನು ನಾನು ತೋರಿಸದೇ ಇದ್ರೆ ನನ್ನ ಎಲ್ಲ ಬರವಣಿಗೆ ವ್ಯರ್ಥ. ಹಾಗಾಗಿ ನನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನನ್ನ ಮೇನ್ ಇಂಟೆನ್ಷನ್ ಇರುವುದೇನೆಂದ್ರೆ, ಅಂತಹ ಚಿತ್ರಗಳ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮಲ್ಲಿ ಒಬ್ಬ ಸೃಷ್ಟಿಶೀಲ, ಒಬ್ಬ ಛಾಯಾಚಿತ್ರ ಕಲಾವಿದ ಅವತಾರ ತಾಳಬೇಕು. ಒಂದು ಪತ್ರಿಕೆಗೆ ಒಬ್ಬ ನ್ಯೂಸ್ ರಿಪೋರ್ಟರ್ ಆದ್ರೆ ನಿನ್ನೆ ರಾತ್ರಿ ಅಂದ್ರೆ ಇವತ್ತು ಬೆಳಿಗ್ಗೆ 1:33 ಆದಂತಹ ದಾಳಿಯನ್ನ ನ್ಯೂಸ್ ರೂಮ್ನಲ್ಲಿ ಕುತ್ಕೊಂಡು 4 ಸಲ ಟಿವಿಯಲ್ಲಿ ನೋಡಿ ಮನಮುಟ್ಟುವಂತೆ ಬರಿಬಹುದು. ನನಗೆ ಹಾಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಒಬ್ಬ ಫೋಟೋಗ್ರಾಫರ್ಗೆ ಆ ಅವಕಾಶ ಇಲ್ಲ. ಅವ ಎಲ್ಲಿಗೆ ಹೋಗ್ಬೇಕು? ಫೀಲ್ಡ್ಗೆ ಹೋಗ್ಲೇಬೇಕು. ಅದರಲ್ಲಿ ಒಂದು ಲಾಭ ಇದೆ, ನೀವು ಅನುಭವಿಸುವುದು ಅಂತಿದೆಯಲ್ಲ, ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಸಿಗುದಿಲ್ಲ. ಮೈಂಡ್ ಇಟ್. ಯಾಕಂದ್ರೆ ನಾನು ಗುಜರಾತ್ ಅಷ್ಟಕ್ಕೆ ಕವರ್ ಮಾಡಿದ್ದೇನೆ, ಸುನಾಮಿ ಕವರ್ ಮಾಡಿದ್ದೇನೆ, ಕೊರೋನಾದ ಕಾಲಘಟ್ಟವನ್ನು ಕವರ್ ಮಾಡಿದ್ದೇನೆ. ಆಫೀಸ್ನಲ್ಲಿ AC ಕೋಣೆಯಲ್ಲಿ ಕುತ್ಕೊಂಡು ಕೊರೋನಾ ಇವತ್ತು 173 ಜನ ಸತ್ರು, 250 ಜನ ಸತ್ರು ಅಂತ ಬರೆಯುವುದಕ್ಕೂ, ಒಂದು ಸ್ಮಶಾನದಲ್ಲಿ ಚಿತೆಗೆ ಬೆಂಕಿ ಇಡಲಾರದ ಸ್ಥಿತಿಯಲ್ಲಿ ಒಬ್ಬ ಫೋಟೋಗ್ರಾಫರ್ ತನ್ನ ಎಲ್ಲ ಅಹಂಕಾರಗಳನ್ನ ಮೆಟ್ಟಿ ನಿಂತು ಎಲ್ಲ ಭಾವನೆಗಳನ್ನ ಬದಿಗಿಟ್ಟು ಆ ಚಿತ್ರಗಳ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾನಲ್ಲ, ಅವನಿಗೆ ಗೊತ್ತಿದೆ ಈ ಕ್ಷಣಕ್ಕೆ ಆ ಮಹಿಳೆ ಆ ಗಂಡನಿಗೋ ಆ ತಾಯಿ ಮಗನಿಗೋ ಇನ್ಯಾರಿಗೋ ಚಿತೆಗೆ ಬೆಂಕಿ ಕೊಡಬೇಕು. ಆ ಕೊರೋನಾ ಕಾಲಘಟ್ಟದಲ್ಲಿ ನೀನು ನೋಡ್ತಾ ಇದ್ದೀಯಾ ಕೂತ್ಕೊಂಡು ಮೌನಿಯಾಗಿ. ನನ್ನ ಕ್ಯಾಮರಾ ಚಿತ್ರ ಸೆರೆ ಹಿಡಿತದೆ, ಆದರೆ ಬರೀ ಸೆರೆ ಹಿಡಿಯೋದು ವ್ಯಕ್ತಿಗಳ ಮೂಮೆಂಟ್ ಅಲ್ಲ, ಭಾವನೆಗಳನ್ನ. ಸೊ ಮುಂದೆ ಹೋಗೋಣ, ಇದು ಜಾಸ್ತಿ ಆಗ್ತದಲ್ಲ. ಫೋಟೋಗಳು ಮುಸುಕಿ ಹೋಗಬಹುದು, ಆದರೆ ಸತ್ಯ ಎಂದೆಂದಿಗೂ ನಸುಕಿನ ಬೆಳಕು. ನಸುಕಿನ ಬೆಳಕು ಎಷ್ಟು ಚೆನ್ನಾಗಿರ್ತದಲ್ಲ, ನೀವು ಅನುಭವಿಸಿದ್ರೆ. ಹಳ್ಳಿಯಲ್ಲಿದ್ದವರಿಗೆ, ನಾವೆಲ್ಲರೂ ಸಹ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋದ್ರಿಂದ ನಾವು ಅಷ್ಟು ಅಂಟಿಕೊಂಡಿದ್ದೇವೆ ಅದಕ್ಕೆ. ಆ ಗ್ರಾಮದ ಸೊಬಗು ಸೊಗಡು. ಆ ಬೆಳಿಗ್ಗೆ ಹೇಳ್ತಾ ಇದ್ದಾಗೆ ಒಂದು ಕಡೆಯಿಂದ ಮಸೀದಿಯಿಂದ ಬಾಂಗ್ ಕೇಳಬೇಕು, ಇನ್ನೊಂದು ಕಡೆಯಿಂದ ವೆಂಕಟೇಶ್ವರ ಸುಪ್ರಭಾತ ಕೇಳಬೇಕು. ಸೊ ಇದರ ಮೇಳೈಸ್ನಲ್ಲಿ ಆ ಟ್ಯಾರಿಸ್ನಲ್ಲಿ ಮಲಗುವಂತಹ ಕಾಲಘಟ್ಟ ನಿಮ್ಗೆ ಯಾರಿಗೂ ಅನುಭವ ಇರಲಿಕ್ಕಿಲ್ಲ. ಆ ಸೆಕೆ ತಡ್ಕೊಳ್ಲಿಕ್ಕಾಗದ ಟ್ಯಾರಿಸಲ್ಲಿ ಮಲಗೋದು. ಮಳೆ ಬಂದರೂ ಸಹ ಎದ್ದು ಹೋಗೋಂಥ ಪರಿಸ್ಥಿತಿ, ಯಾಕಂದರೆ ಅಷ್ಟು ಸವಿಯಾದ ನಿದ್ರೆ, ಸಿಹಿಯಾದ ನಿದ್ರೆ. ಆ ನಿದ್ರೆಯಿಂದ ಮೇಲೇಳುವ ನಸುಕಿನ ಬೆಳಕಿದೆಯಲ್ಲ, ಅದೊಂದು ಜ್ಞಾನೋದಯದ ಕಾಲಘಟ್ಟ. ಪ್ರತಿ ಬಾರಿ ನಾವು ಕ್ಯಾಮರಾದ ಮುಂದೆ ದೃಷ್ಟಿ ನಿಟ್ಟಾಗ ನಾವು ಛಾಯಾಚಿತ್ರದ ವಿಷಯಕ್ಕೂ ನೋಡುವವರಿಗೂ ನೈತಿಕವಾಗಿ ಜವಾಬ್ದಾರರಾಗುತ್ತೇವೆ. ಚಿತ್ರಕಲೆ ಕೇವಲ ಅಧಿಕಾರವಷ್ಟೇ ಆಗಿರಬಾರದು. ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ದ ಪ್ರೊಫೆಷನಲ್ ಅಟ್ರಾಸಿಟಿ. ನಾನು ಒಂದು ಪದ ಬಳಕೆ ಮಾಡ್ತಾ ಇದ್ದೇನೆ, ಅಟ್ರಾಸಿಟಿ ಅಂತ ಹೇಳ್ಬಿಟ್ಟು. ಒಬ್ಬ ಪತ್ರಕರ್ತ ಅಂದರೆ ನಮ್ಮ ತಲೆಯಲ್ಲಿ ಏನಿರ್ತದೆ ಅಂದರೆ ಅವನು ದೇವಮಾನವ ಅಂತ ಹೇಳ್ಬಿಟ್ಟು. ಹೌದಾ, ಒಪ್ಪಿಕೊಳ್ತೀರಾ? ಇವತ್ತಿನ ಕಾಲದಲ್ಲಿ ಅವನು ತಪ್ಪು ಮಾಡೋದೇ ಇಲ್ವಾ? ಘಟ್ಟದ ಕಡೆ ಭಾಷೆಯಲ್ಲಿ ಆದರೆ ಅವ ಎಲ್ಲಿ ಯಾರಿಗೆ ಹುಟ್ಟಿದವನು ಅಂತ ಕೇಳ್ತೇವೆ, ದೊಡ್ಡವನು ಅಂದ್ರೆ. ಹೌದ್ರಿ, ಅಲ್ಲ, ನಮ್ಮ ನಿಮ್ಮಂತೆ ಸಹಜ ಸರಳ ವ್ಯಕ್ತಿ ಒಬ್ಬ ಛಾಯಾಚಿತ್ರ, ಅವನಿಗೆ ಜವಾಬ್ದಾರಿ ಇದೆ. ಯಾರಿಗೆಲ್ಲ ಬೋರ್ ಆಗ್ತಾ ಇದೆ? ಕೈ ಎತ್ತಿ, ಬೇಗ ಬೇಗ ಬೇಗ.
ಈಗ ಈ ಚಿತ್ರ ನೋಡಿದಾಗ ಒಂದು ಕತೆ, ಒಂದು ಭಾವನೆ ಸೃಷ್ಟಿ ಆಗಬೇಕು, ಆಗ್ತಾ ಇದೆಯಾ? ಏನು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಒಬ್ಬ ಫೋಟೋಗ್ರಾಫರ್? ಏನು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ? ಒನ್ವೇ ಆಗಬಾರ್ದು, ಇಬ್ರು ಮಾತಾಡ್ಬೇಕು. ನನ್ನ ಈ ವರ್ಕ್ಶಾಪಿನ ಶೈಲಿಯೇ ಹಾಗೆ. ನೋಡಿ, ಹಾಗಾಗಿ ಹೆಡ್ಲೈನ್ಸ್ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ತಾನೇ ಹೊರಹೊಮ್ಮುತ್ತದೆ. ಈಗ ಅವರಿಗೆ 1-2 ದಿನ ಟೈಮ್ ಕೊಟ್ಟರೆ ಅವರು ಕತೆ ಬರೀತಾರೆ. ಅದ್ರ ಬಗ್ಗೆ ಬರೆಯುವುದಿಲ್ವಾ? ಎಸ್. ಇದು ನನ್ನ ಫೋಟೋ ಅಂತ ನಾನು ಬೆಂತಟ್ಕೊಳ್ತಾ ಇಲ್ಲ. ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಚಿತ್ರಕಲೆ ಒಂದು ಕಾವ್ಯವನ್ನು ಸೃಷ್ಟಿಸ್ತದೆ. ಮಹಾಭಾರತ ಧೃತರಾಷ್ಟ್ರನಿಗೆ ಕಣ್ಣಿಲ್ಲದಿದ್ದರೂ ಸಹ ಅವನಿಗೆ ವಿವರಣೆ ಕೊಟ್ಟದ್ದು ಯಾರು? ಸಂಜಯ ಅವನಿಗೆ ಕಾಣಿಸಿದ್ದು ಅಂತ ಹೇಳಿ ಅವನ ಕಿಸೆಯಿಂದ ಎಷ್ಟು ಶಬ್ದ ಹಾಕಿರ್ಬೋದು? ಅಲ್ಲ, ನಾನು ನೇರವಾಗಿ ಕೇಳೋದಪ್ಪ ನಿಮ್ಮ ಹತ್ರ, ಯಾಕೆ ಹಾಕಿರಬಾರ್ದು ಸ್ವಾಮಿ? ಅಲ್ಲಿ 100 ಜನ ಹತ್ರ ಆದಾಗ ಇವನು 106 ಅಂತ ಹೇಳ್ತಾನೋ? ಅದು ಅಕ್ಷೌಣಿ ಸೈನ್ಯದ ಹೆಚ್ಚು ಸಂಖ್ಯೆ ಹೇಳ್ತಾನೆ, ನಂಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ಒಂದು ತಾರ್ಕಿಕವಾಗಿ ಏನು ನಿಂತಿದೆ ಅಂದರೆ ಟ್ರಸ್ಟ್, ನಂಬಿಕೆ. ಇಷ್ಟೇ. ಇಡೀ ಬದುಕಿರುವುದೇ ಆ ಟ್ರಸ್ಟ್ನ ಮೂಲಕ. ಎಸ್, ಇದು ಹೆಚ್ಚು ಹೊತ್ತು ನೋಡಲಿಕ್ಕೆ ಅಸಾಧ್ಯ. ನವರಸಗಳಲ್ಲಿ ಬೀಭತ್ಸ. ಆದರೆ ಅದೇನು ಸಂದೇಶ ಕೊಡ್ತಾ ಇತ್ತು ಗೊತ್ತಾ? ಶಿರಸ್ತ್ರಾಣ ಇಲ್ಲದೆ ದ್ವಿಚಕ್ರ ಚಾಲನೆ ಏನಾಗ್ತದೆ ಪರಿಣಾಮ? ಇದನ್ನು ಎಷ್ಟು ಸಾವಿರ ಶಬ್ದಗಳಲ್ಲಿ ಬರೀತೀರಿ ನೀವು? ಎಷ್ಟು ಸಾವಿರ ಶಬ್ದಗಳಲ್ಲಿ ಎಷ್ಟು ಸಲ ಬರೀತೀರಿ? ಹಾಗಾಗಿ ನನ್ನ ಇವತ್ತಿನ ಆಶಯ ಏನು ಅಂದರೆ, ನುಡಿ ಚಿತ್ರಕ್ಕೆ ನುಡಿದಂತೆ ಕಾಣಿಸುವ ಚಿತ್ರ ಇದ್ದರೆ ಅದು ಪ್ರಸಕ್ತ. ಆ ಚಿತ್ರಗಳ ಹೊಂದಾಣಿಕೆ ಇಲ್ಲದೆ ನಾನು ಏನು ಬರೆದ್ರೂ ನನ್ನ ವಾದ ಪ್ರಕಾರದ ನಿಷ್ಪ್ರಯೋಜಕ. ಯಾರನ್ನು ಈಗ ಪತ್ರಕರ್ತ ಹೇಳಿದ್ರೆ ಯಾರನ್ನೂ ಬಿಡುವುದಿಲ್ಲ ವಿಡಂಬನೆಗೆ. ವ್ಯಂಗ್ಯಚಿತ್ರಕಾರ ಆಗಿರಲಿ. ಈ ಚಿತ್ರ MP ಚುನಾವಣೆಗೆ ನಿಂತಾಗ ಸದಾನಂದ ಗೌಡರು ಬಸ್ಸಿನಲ್ಲಿ ಏನು ಮಾಡ್ತಾರೆ ಅಂದರೆ ಮತ ಕೇಳ್ತಾ 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 ಬರ್ತಾರೆ. ಕೇಳ್ತಾ ಬರಬೇಕಾದ್ರೆ ಒಬ್ಬ ಫೋಟೋಗ್ರಾಫರ್ ಅವನಿಗೆ ಅಲ್ಲಿ ಭಿಕ್ಷುಕ ಕಾಣ್ತಾನೆ, ಒಬ್ಬ ರಾಜಕೀಯ ವ್ಯಕ್ತಿ ಕಾಣ್ತಾನೆ. ಒಂದೇ ಫ್ರೇಮ್ನಲ್ಲಿ ಫ್ರೇಮ್ ಮಾಡ್ತಾನೆ. ಭಿಕ್ಷೆ ಅಂತ, ಅದು ಮತ ಭಿಕ್ಷೆ, ಇದು ಅನ್ನ ಭಿಕ್ಷೆ. ನಾನು ಯಾಕೆ ಈ ಚಿತ್ರ ಪ್ರಸ್ತುತ ಮಾಡ್ತಾ ಇದ್ದೇನೆಂದ್ರೆ, ಯಾರ ವ್ಯಕ್ತಿಗತವಾಗಿ ಇಲ್ಲಿ ಚಾರಿತ್ರ್ಯ ಹನನ ಮಾಡಬೇಕಾಗಿ ಅಂತ ತೆಗೆದ ಚಿತ್ರ ಅಲ್ಲ, ಆ ಟೈಮಿಗೆ ಸಂದರ್ಭಕ್ಕೆ ಸಿಕ್ಕಂತಹ ಚಿತ್ರ. ಹಾಗಾಗಿ ಕೆಲವೊಮ್ಮೆ ಬರವಣಿಗೆಯಲ್ಲಿ ಬರೆಯಲಿಕ್ಕೆ ಅಸಾಧ್ಯವಾದುದನ್ನು ನಮ್ಮ ಮನವರಿಕೆ ಮಾಡುವ ಶಕ್ತಿ ಚಿತ್ರಗಳಿಗಿದೆ. ಚಿತ್ರ ಸ್ಕ್ವೀಸ್ ಆಗಿದೆ. ಈ ರೋಷ,
ಈ ಚಿತ್ರ ಇಲ್ಲದೆ ನೀವು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂದರೆ ನಿಮಗೆ ಅಸಾಧ್ಯ. ಆ ಆನೆಗೆ ಬಿದ್ದಂತಹ ರೋಷ, ಆ ಕಾಲಘಟ್ಟ, ಆ ಸನ್ನಿವೇಶ ಮತ್ತು ಇದನ್ನು ಎದುರಿಸುವ ಒಬ್ಬ ಎದೆಗಾರಿಕೆ ಉಳ್ಳ ಫೋಟೋಗ್ರಾಫರ್. ಈ ಆನೆಗೆ ಸ್ವಲ್ಪ ಮದ ಜಾಸ್ತಿ ಆಗಿದ್ರೆ ನಾನು ಸಾಯ್ತಾ ಇದ್ದೆ. ಕೆಲವೊಮ್ಮೆ ನನ್ನ ಪತ್ರಿಕೆಯ ಓದುಗರಿಗೋಸ್ಕರ ಒಬ್ಬ ಫೋಟೋಗ್ರಾಫರ್ ಜೀವದ ನಿರ್ಮಾಣ ಮಾಡ್ತಾನೆ. ಹಾಗಾಗಿ ನುಡಿ ಚಿತ್ರಗಳಿಗೆ ಅಗತ್ಯವಾಗಿ ಬೇಕಾಗಿರುವುದು ಪುಲಕಂಡ ಏನು ಪೂಜೆ ಮಂತದೆಲ್ಲ ಒಪ್ಪಿದಾಡಿ ಮಾರೆ. ಸೊ ಈ ಚಿತ್ರಗಳಿಗೆ ದೃಶ್ಯಕಾವ್ಯ ಅಂತ ಹೇಳಲಾರೆ. ಈ ಚಿತ್ರಗಳು ಆ ಸಂದರ್ಭವನ್ನು ಯಾರ ನೆರವಿಲ್ಲದೆ ನಿಮಗೆ ಮನದಟ್ಟಾಗಿ ಹೇಳುವಂತಹ ಒಂದು ಸಂವಹನ. ಇಟ್ಸ್ ಎ ಮೀಡಿಯಾ. ಜಸ್ಟ್ ನಾನು ನಿಮ್ಗೆ ಏನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, ಫೋಟೋಗ್ರಫಿ ಈಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್, ವಿಶ್ವ ಭಾಷೆ ಅದು. ಆ ಭಾಷೆ ಯಾರ ಮಧ್ಯವರ್ತಿಗಳ ಸಹಾಯ ಸಹಕಾರ ಸಹಾನುಭೂತಿ ಇಲ್ಲದೆ ನಿಮಗೆ ನೇರವಾಗಿ ಅರ್ಥ ಮಾಡಿಸುವಂತಹ ಶಕ್ತಿ ಸಾಮರ್ಥ್ಯ ಇರೋದು ಈ ಚಿತ್ರಗಳಿಗೆ. ಬೆಕ್ಕಿಗೆ ಚಿನ್ನಾಟ, ಇಲ್ಲಿ ಪ್ರಾಣ ಸಂಕಟ ಅಲ್ಲ, ಪ್ರಾಣ ಹೋಗಿ ಆಗಿದೆ ಅದರದ್ದು. ಇದೆಲ್ಲ ಕೌತುಕ ಮೂಡಿಸುವ ವಿದ್ಯಮಾನ. ಒಂದು ಕರುಣಾಜನಕ ಕಥೆಯನ್ನು ಹೇಳ್ತದೆ, ಇನ್ನೊಂದು ಅದರ ಆಹಾರ ಕ್ರಮ. ನನ್ನ ಮಿತ್ರರು ಇವತ್ತು ಬೆಳಿಗ್ಗೆ ಒಂದು ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದ್ರು. ಆಹಾರ ಕ್ರಮ, ನಾನು ಭಕ್ಷಣೆ ತಿಂತಾ ಇದ್ದೆ ಅಂತ ಹೇಳೋದಿಲ್ಲ, ಪದಪ್ರಯೋಗ ಮಾಡೋದೇ ಇಲ್ಲ. ಅದರ ಆಹಾರ ಕ್ರಮ. ಬಟ್ ಕೆಲವರಿಗೆ ಕರುಣೆ ಹುಟ್ಟಿಸ್ಬೋದು, ಪ್ರಾಣಿದಯ ಸಂಘದವರಿಗೆ ನಿಜವಾಗಿಯೂ ಬೇಸರ ತರ್ಬೋದು. ಒಬ್ಬ ಫೋಟೋಗ್ರಾಫರ್ಗೆ ಒಂದು ಚಿತ್ರದ ವಸ್ತು ಆಯಿತು, ಆ ಬದಿಯಲ್ಲಿ ಕುಳಿತಂತಹ ಬೆಕ್ಕನ್ನು ನೀವು ನೋಡಿ, ಇಲ್ಲಿ ಕತೆ ಹುಟ್ಟುವುದು. ಎಸ್, ನೀವು ದೀರ್ಘವಾಗಿ ಅದನ್ನು ಮನನ ಮಾಡಿದರೆ ಇಲ್ಲಿ ಕಾಣ್ತಾ ಇರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇರೋದು ಈ ಬೆಕ್ಕು. ಇದೆಲ್ಲವೂ ಸಹ ಕ್ಷಣಾರ್ಧದಲ್ಲಿ ನಡಿಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಒಬ್ಬ ಫೋಟೋಗ್ರಾಫರ್ ಟೈಮ್ ಇರೋದು ಕ್ಷಣಾರ್ಧ. ಒಂದು ಚಿತ್ರದ ಕೆಪಾಸಿಟಿ 1 ಸೆಕೆಂಡಿನ 8,000 ಭಾಗ. ಒಂದು ಚಿತ್ರವನ್ನು ಫ್ರೀಸ್ ಮಾಡುವ ಟೈಮ್ ಇರೋದು ಒಬ್ಬ ಫೋಟೋಗ್ರಾಫರ್ಗೆ, ಇದು ಟೆಕ್ನಿಕಲ್ ಮಾತು, ಮುಂದೆ ಅವಕಾಶ ಸಿಕ್ಕಾಗ ನಾವು ಅದ್ರ ಬಗ್ಗೆ ಮಾತಾಡೋಣ. ನಮಗೆ ಸಿಗುವ ಟೈಮ್ 1/8000 ಆಫ್ ಎ ಸೆಕೆಂಡ್. ಆ ಕ್ಷಣದಲ್ಲಿ ನೀವು ಅದನ್ನು ಸೆರೆ ಹಿಡಿದ್ರ ನಿಮ್ಮ ಚಿತ್ರ ಆಯಿತು. ಇದು ಲ್ಯಾಂಡ್ಸ್ಕೇಪ್ ಅಲ್ಲ. ನಾಳೆ ಸೂರ್ಯೋದಯ ಚೆನ್ನಾಗಾಗ್ತದೆ, ನಾಳೆ ಬರ್ತೇನೆ ಪುನಃ, ನಾಳೆ ನಾನು ಇದನ್ನು ಕರೀಲಿಕ್ಕೂ ಆಗೋದಿಲ್ಲ ಮತ್ತು ಪುನಃ ಸಿಗುವುದೂ ಇಲ್ಲ. ಶಾಲೆಗೆ ಹೋಗುವ ಮಕ್ಕಳು, ಕಾಲಲ್ಲಿ ಚಪ್ಪಲಿ ಇಲ್ಲ, ಶಾಲೆಗೆ ಹೋಗ್ತಾ ಇದ್ದಾವೆ. ಅದು ಏನು, ಯಾವ ರಸ್ತೆ ಇದು? ಹಳ್ಳಿ ಶಾಲೆಯ ಕಥೆಯನ್ನು ಹೇಳುವಂತಹ ಒಂದು ಚಿತ್ರ. ಇಂಥ ಚಿತ್ರಗಳಿಗೆ ಪೂರ್ವ ಸಿದ್ಧತೆ ಮನುಷ್ಯನಲ್ಲಿ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರೇನು ಹೇಳಿದ್ರು, ವಾನಳ್ಳಿ ಸರ್, ದಕ್ಷಿಣ ಕನ್ನಡ ಅಂತಲ್ಲ, ನಾನೀಗ ಅಕಸ್ಮಾತ್ತಾಗಿ ಅವರ ಊರಿಗೆ ಹೋದ್ರು ನನಗೆ ಹಾಗನ್ಸ್ಬೋದು. ಒಂದು ತಿಳ್ಕೊಳ್ಳಿ, ಊರಿನಲ್ಲಿ ಮಂಗ, ಪರ ಊರಿನಲ್ಲಿ ರಂಗ, ಗೊತ್ತಾಯ್ತಾ? ಈಗ ಕೊಣಾಜೆ ಕ್ಯಾಂಪಸ್ಸಿಗೆ ನಾನು ಬಂದಿದ್ದೇನಲ್ಲ, ನಾನು ಅರ್ಧ ದಿನದಲ್ಲಿ ಇವತ್ತು ಕನಿಷ್ಠ 10 ಸ್ಟೋರಿ ಮಾಡಿ ನಾನು ನಿಮಗೆ ತೋರಿಸ್ತೇನೆ.
ನೀವು ಇದೇ ಚಾಲೆಂಜ್ ನಂಗೆ ಹೇಳ್ತೀರಿ, ಅಷ್ಟು ಸರ್ ನಿಮ್ಮ ಉಡುಪಿಗೆ ಬಂದರೆ ನಾನು ಅರ್ಧ ಗಂಟೆಯಲ್ಲಿ 10 ಸ್ಟೋರಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು. ಏನಂದರೆ ಹ್ಯೂಮನ್ ಇನ್ಸ್ಟಿಂಕ್ಟ್ ಏನಂದರೆ ಹೊಸತನ್ನು ನೋಡಲಿಕ್ಕೆ ಬಯಸ್ತದೆ. ಕೊಣಾಜೆ ನಿಮಗೆ ಮೊನೋಟೋನಸ್ ಆಗಿ ಆಯಿತು, ನಿಮಗೆ ಮೊನೋಟೋನಸ್ ಆಗಿ ಆಯಿತು. ಸೊ ಅದನ್ನು 10 ದಿನ ನೀವು ನೋಡಿದರೆ ಅದು ಹಳತ್ತಾಯಿತು, ಹೊಸ್ತು ನೋಡಬೇಕು. ನನಗೆ ಕೊಣಾಜೆ ಕ್ಯಾಂಪಸ್ ಹೊಸದು, ನಾನು ಆ ಚಿತ್ರಗಳ ನಿರ್ಮಾಣ ಮಾಡಬಲ್ಲೆ. ಸರಿ, ಚಿತ್ರಗಳು ಸಾಕು. ನೀವು ನಿಮ್ಮ ಮಸ್ತಕದಲ್ಲಿ ಪಾಯಿಂಟ್ಸನ್ನು ಇಟ್ಕೊಂಡ್ರೂ ಸಾಕು. ಬಟ್ ನಾನು ಯಾಕೆ ಆ 10 ಚಿತ್ರಗಳನ್ನ ತೋರಿಸಿದೆ ಅಂದರೆ, ಎ ಪ್ರೆಸ್ ಫೋಟೋಗ್ರಫರ್ ಈಸ್ ಎ ಮಾರ್ಷಲ್ ಆಫ್ ನಥಿಂಗ್, ಜಾಕ್ ಆಫ್ ನಥಿಂಗ್. ಅವನಿಗೆ ಮಾರ್ಷಲ್ ಆರ್ಟ್ ಗೊತ್ತಿಲ್ಲ, ಜಾಕ್ ಗೊತ್ತಿಲ್ಲ, ಸುಮ್ಮನೆ ಹೇಳೋದು. ಆದರೆ ಅವ ಎಷ್ಟು ಸಿದ್ಧಹಸ್ತ ಆಗಿರ್ತಾನಂದರೆ, ಯಾವುದೇ ಕ್ಷಣ ಒಂದು ಚಿತ್ರನಟಿ ಬಂದರೆ ಫೋಟೋ ತೆಗಿತಾನೆ, ಬರಗಾಲ ಬಂದರೆ ಫೋಟೋ ತೆಗಿತಾನೆ, ಆಕ್ಸಿಡೆಂಟ್ ಆದರೆ ಫೋಟೋ ತೆಗಿತಾನೆ, ಕೊಲೆ ಆದರೆ ಹೋಗಿ ಫೋಟೋ ತೆಗಿತಾನೆ, ರಸ್ತೆ ಗುಂಡಿ ಬಿದ್ದರೆ ಫೋಟೋ ತೆಗಿತಾನೆ, ರಾಜಕಾರಣಿಗಳು ಬಂದರೆ ಫೋಟೋ ತೆಗಿತಾನೆ. ನೋಡಿ, ಇಷ್ಟು ಅವಕಾಶ ಯಾರಿಗಿದೆ? ಹಾಗಾದರೆ ಪತ್ರಿಕೋದ್ಯಮದಲ್ಲಿ ದೃಶ್ಯದ ಮಹತ್ವ, ದೃಶ್ಯ ಸತ್ಯ ಅಂತ ಹೇಳ್ತೇನೆ, ವಿಜುವಲ್ ಟ್ರುತ್ ಅಂತ ಹೇಳ್ಬಿಟ್ಟು. ನಮಗೆ ಎಂತಾಯ್ತು ಮಾಡ್ರೆ, ಅದೇ ಏನೋ ತೊಂದರೆ ಉಂಟು ಇಲ್ಲಿ, ನೋಡ್ಬೇಕೀಗ ಯಾರಾದರೂ ವಾಸ್ತುತಜ್ಞರನ್ನು ಕರೆಸ್ಬೇಕು. ಹಾಂ, ಇರಲಿ. ಈಗ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ವಿಜುವಲ್ ಇಂಪಾರ್ಟೆನ್ಸ್. ಏನು ಘಟನೆ ಆದ್ರೂ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ನಾನು ಕೇಳೋ ಪ್ರತಿ ಸುದ್ದಿಗಳು ಅದು ಚಿತ್ರಪೂರ್ಣ ಆಗಿದ್ರೆ ನಾನು ಇಂಪಾರ್ಟೆಂಟ್ ಚಿತ್ರ, ನಾನು ಇವತ್ತು ಬೆಳಿಗ್ಗೆ ನನಗೆ ಫ್ಲಾಶ್ ಆಯಿತು ಬರಬೇಕಾದ್ರೆ, 2021ರಲ್ಲಿ ಗುಜರಾತ್ ಅರ್ಥಕ್ವೇಕ್ ಆಯಿತು. ಗುಜರಾತ್ ಅರ್ಥಕ್ವೇಕ್ ಆದಾಗ ದ ಟೈಮ್ಸ್ ಆಫ್ ಇಂಡಿಯಾದ ಕವರ್ ಪೇಜ್ ನೀವು ನೋಡಬೇಕು. ಜನವರಿ 26ನೇ ತಾರೀಕು ಅರ್ಥಕ್ವೇಕ್ ಆಗ್ತದೆ, 27ನೇ ತಾರೀಕಿನ ಪುಟ ನೀವು ತೆಗೆದು ನೋಡಿ. ಒಂದು ದೊಡ್ಡ ಪುಟದಲ್ಲಿ ಅರ್ಧ ಪೇಜ್ ಡೆಬ್ರಿಸ್ ಫೋಟೋ ಹಾಕಿ 50,000 ಕ್ವಶನ್ ಮಾರ್ಕ್. ಹೆಡ್ಡಿಂಗ್ ಬರೆಯೋರು ಬೇಕು, ಶೀರ್ಷಿಕೆ ಬರೆಯೋರು ಬೇಕು ಅಂತ ಹೇಳ್ತೀರಲ್ಲ. ಹಾಗಾದರೆ ಒಂದು ಚಿತ್ರ 1,000 ಪದಗಳಿಗೆ ಸಮ ಅಂತ ಚೀನಾ ಉಕ್ತಿ ಇದು ಹೇಳ್ತದೆ. ಅದೇ ಪ್ರಕಾರ ಅವತ್ತಿನ ಒಂದು ಚಿತ್ರ ಇನ್ನು ನಿಮಗೆ ಕುತೂಹಲ ಮೂಡಿಸ್ಬೇಕಾದ್ರೆ ನಾಳಿನ ಪತ್ರಿಕೆಗಳ ಹೆಡ್ಲೈನ್ಸನ್ನು ನೋಡಿ. ಎಸ್, ಒಬ್ಬ ಕನ್ನಡ ಗಾಢವಾಗಿ ಪ್ರೀತಿಸುವ, ನನ್ನ ಶಬ್ದ ಪರಿಪಕ್ವವಾಗಿದೆ ಅಂತ ನೋಡ್ಕೊಳ್ಳಿ, ಒಂದು ಕನ್ನಡವನ್ನು ಗಾಢವಾಗಿ ಪ್ರೀತಿಸುವ ಒಬ್ಬ ವ್ಯಕ್ತಿ ಆ ಭಾಷೆಯ ಬಳಕೆ, ಆ ಭಾಷೆಯ ಸದ್ಬಳಕೆ, ಆ ಭಾಷೆಯ ಪರಿಪೂರ್ಣ ಬಳಕೆ. ನಾನು ಒಂದು ಹಂತದಲ್ಲಿ ಯಾವುದಕ್ಕೆ ನಾನು ಹೆಚ್ಚು ಓಟ್ ಕೊಡೋದಿಲ್ಲ ಅಂದರೆ, ಈ ಕನ್ನಡವನ್ನು ಅಪಭ್ರಂಶ ಮಾಡುವ ಒಂದು ಶಬ್ದ ಇದೆ. ಈಗ ಅವ್ರು ಹೇಳಿದರು ಕೀಲಿಮಣೆ, ಮರುಮುದ್ರಿತ ಕೀಲಿಮಣೆ, ಅದು ಅರ್ಥ ಆಗೋದಿಲ್ಲ. ಧೂಮ್ರ ಶಕಟ, ಹೊಗೆ ಬಂಡಿಗೆ ಹೇಳೋದು, ಅದು ಅರ್ಥ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ಅಂತ ಹೇಳಿ ನನ್ನ ಭಾಷೆಯನ್ನು ಬಿಡ್ಲಿಕ್ಕೆ ಆಗ್ತದ? ನನ್ನ ಅಮ್ಮ ಜಯಪ್ರದ ಶ್ರೀದೇವಿ ಆಗಿರ್ಲಿಕ್ಕಿಲ್ಲ. ಅಂಥೇಳಿ ನಾನು ಪಕ್ಕ ಮನೆಯವನ್ನ ಅಮ್ಮ ಅಂತ ಕರಿತೇನಾ? ಮಿತ್ರರೇ, ನೀವು ಕನ್ನಡ ಭಾಷೆಯ ಕುರಿತಾಗಿ ಒಂದು ಸಂಕ್ರಮಣ ಅವಸ್ಥೆಯಲ್ಲಿದ್ದೀರಿ. ಇವರ ಟ್ರಾನ್ಸ್ಫಾರ್ಮೇಷನ್ ಟೈಮ್ ಇದು. ತುಂಬ ಎಚ್ಚರಿಕೆಯಿಂದ ನನ್ನ ನೋಡಲಿದೆ. ಈಗ ಯೋಚನೆ ಮಾಡಿ, ನಿಮ್ಮ ಒಂದು ಪದ ಪ್ರಯೋಗ ಏನನ್ನೂ ಅವತಾರ ಮಾಡಿತು.
ಯಾಕಂದ್ರೆ ನಂಗೆ ಚೆನ್ನಾಗಿ ನೆನಪಿದೆ, ಒಂದು ಪ್ರಾಂತ್ಯದ ಸೊಗಡು ಬದಲಾವಣೆ ಆದರೆ ಏನಾಗ್ತದೆ ಅಂತ ಹೇಳಿಬಿಟ್ಟು ಉಡುಪಿ 94-95ರಲ್ಲಿ GA ಜಗದೀಶ್ ಅಂತ ಹೇಳಿಬಿಟ್ಟು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಅವರು ಕವಿ ಹೃದಯಿ, ಉತ್ತಮ ಬರಹಗಾರ. ಅವ್ರಿಗೊಂದು ಚಟ ಏನು, ಭಾಷಣ ಮಾಡೋದು. ನಾನು ಆಗ ಪತ್ರಿಕೋದ್ಯಮದ 93-94ರಲ್ಲಿ ನನ್ನ ಆರಂಭ ನಂದು. ಆದರದ ಸ್ವಾಗತ ಅಂತ ಹೇಳಿಬಿಟ್ರು. ನಿಮಗೆಲ್ಲರಿಗೂ ಆದರದ ಸ್ವಾಗತ ಹೇಳೋ ಬದಲು ಒಂದೇ ಶಬ್ದ ಬಳಕೆ, ಒಂದೇ ಶಬ್ದ ಬಳಕೆ ಎಷ್ಟು ಅಪಹಾಸ. ಹಾಗಾಗಿ ನಮ್ಮ ಭಾಷೆ ಶುದ್ಧಿ ಆಗಲೇಬೇಕು. ನನ್ನ ಇವತ್ತಿನ ವಾದ, ದಯವಿಟ್ಟು ಇದನ್ನು ಇನ್ನೊಮ್ಮೆ ಬರೆದಿಟ್ಕೊಳ್ಳಿ. ನಾವು ಬಳಸುವ ಪ್ರತಿ ಪದವು ಅದರ ಪರಿಣಾಮ. ಅದೇ ಪ್ರಕಾರ ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಅದರ ಹಿಂದಿರುವ ಘಟನೆ, ಮುಂದಾಗುವ ಘಟನೆ, ಇದರ ಬಗ್ಗೆಯೂ ಸಹ ಒಬ್ಬ ಜವಾಬ್ದಾರಿಯುತ ಛಾಯಾಚಿತ್ರ ಪತ್ರಕರ್ತನಿಗೆ ಅತಿ ಅಗತ್ಯ. ನಾನು ತಗೊಂಬಂದದ್ದು ನನಗೋಸ್ಕರ, ನಿಮಗೋಸ್ಕರವ, ನೀವು ಬೋರ್ಡ್ ನೋಡಬೇಕಾಗಿಲ್ಲ. ಸೊ ವ್ಯಾಖ್ಯಾನ ಏನು ಹೇಳ್ತದೆ, ಏನು ವ್ಯತ್ಯಾಸ ಇದೆ ಫೋಟೋಗ್ರಫಿಗೂ ಪತ್ರಿಕೆ ಛಾಯಾಗ್ರಹಣಕ್ಕೂ ಏನು ವ್ಯತ್ಯಾಸ ಇದೆ? ಏನಾದರೂ ವ್ಯತ್ಯಾಸ ಇರಬೇಕಲ್ಲ, ಇಲ್ಲಾಂದ್ರೆ ಅದನ್ನ ಯಾಕೆ ನಾವು ಶಬ್ದ ಕರಿತೇವೆ, ಪತ್ರಿಕಾ ಛಾಯಾಗ್ರಹಣ ಅಂತ ಯಾಕೆ ಕರಿತೇವೆ? ನಿಮ್ಮ ಮುಖ್ಯಸ್ಥರಿಗೆ ಹೇಳಿಬಿಡ್ತೀರಾ ಅಂತಾರೆ, ಇನ್ನು ಆಶ್ರಮವನ್ನು ಕಳಿಸ್ಬೇಡಿ ಸರ್, ಬರೀ ಪ್ರಶ್ನೆ ಕೇಳ್ತಾರೆ ಅವರು. ಯಾಕೆ, ಏನು ವ್ಯತ್ಯಾಸ ಇದೆ? ಎರಡು ಫೋಟೋಗ್ರಫಿ ತಾನೆ, ಹಾ, ಎರಡನ್ನು ಕ್ಯಾಮರಾದಿಂದಲೇ ಚಿತ್ರಿಸೋದು. ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಅಂದರೆ ಪ್ರತಿ ಚಿತ್ರದಲ್ಲಿನೂ 5W 1H ಮದುವೆ ಫೋಟೋಗ್ರಫಿಯಲ್ಲಿ ಇರಲ್ಲ, ಬರ್ತ್ಡೇ ಫೋಟೋಗ್ರಫಿಯಲ್ಲಿ ಇರಲ್ಲ. ಸೂಕ್ಷ್ಮವಾಗಿ ಹೆಣೆದಂತಹ ಒಂದು ಪತ್ರಿಕಾ ಛಾಯಾಗ್ರಹಣದಲ್ಲಿ ಆ ವಿಷಯಗಳು ಅಡಕವಾಗಿರ್ತವೆ. ಹಾಗಾಗಿ ಅದು ವ್ಯತ್ಯಾಸ. ಏನು ಹಾಗಾದ್ರೆ ಮೇನ್ ಪಿಲ್ಲರ್ಸ್ ಏನು? ಸತ್ಯ, ಕಾಲ ಸಂದರ್ಭ, ಪಕ್ಷಪಾತವಿಲ್ಲದ ವರದಿ, ದೃಶ್ಯ ಕಥಾನಕ. ಈ 4 ಪಾಯಿಂಟ್. ಸತ್ಯ, ಸತ್ಯಕ್ಕೆ ಇವತ್ತು ಚಿನ್ನವನ್ನು ಅಸಲಿ ಅಂತ ನೋಡಲಿಕ್ಕೆ ನಮಗೆ ಆಸಿಡ್ ಟೆಸ್ಟ್ ಮಾಡಬೇಕು. ಅದೇ ಪ್ರಕಾರ ಚಿತ್ರದ ಸತ್ಯಾನುಸತ್ಯವನ್ನು ನೋಡಲಿಕ್ಕೆ ಏನು ಮಾಡಬೇಕು? ನಾವು ದೂರ ಹೋಗ್ಲಿಕ್ಕೂ ಬಿಡುದಿಲ್ಲ ಮಾರೆ ನಿಮ್ಮ ಮೈಕ್. ಯಾರು ಉಂಟೋಡ ಮೂಲೆ? ಅಯ್ಯೇ, ಹಾಂ, ಮುಂಚು ಇದು ನಿಷೇಧಿತ ಪ್ರದೇಶ ನನಗೆ. ಇವಾಗ ನಾನು ಓಡಾಡ್ಕೊಂಡೇ ಅಭ್ಯಾಸ ನನಗೆ. ನಾನು ಏನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ, ಫೋಟೋಗಳಿಗೆ ಇವತ್ತು ಸತ್ಯ ಅಸತ್ಯವನ್ನು ಕಂಡುಹಿಡಲಿಕ್ಕೆ ನಮಗೆ ಏನು ಬೇಕು? ಫ್ಯಾಕ್ಟ್ ಚೆಕ್. ನಾಳೆ ಇವತ್ತಿನ ಸಮೂಹ ಮಾಧ್ಯಮದಲ್ಲಿ, ನವಮಾಧ್ಯಮದಲ್ಲಿ ಬರ್ತಾ ಇರುವಂತಹ ನಿನ್ನೆ ರಾತ್ರಿಯ ಘಟನೆಗಳ ಚಿತ್ರಗಳು, ವಿಡಿಯೋಗಳು, ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳು, ಅದರಲ್ಲಿ ನಿನ್ನೆ ಮೊನ್ನೆ ಆದದ್ದು, ಹೋದ ವರ್ಷ ಆದದ್ದು, ಅಥವಾ ಗಲ್ಲಿಯಲ್ಲೇ ಆದದ್ದು ಗೊತ್ತಿಲ್ಲ. ಹಾಗಾಗಿ ನನ್ನ ಫಸ್ಟ್ ಪಿಲ್ಲರ್ ಸತ್ಯ. ಎರಡನೇದು ಕಾಲ ಸಂದರ್ಭ, ಟೈಮ್ ಲೈನ್. ಪ್ರತಿಯೊಂದು ಫೋಟೋಗ್ರಫಿಗೆ ಒಂದು ಟೈಮ್ ಲೈನ್ ಅಂತಿದೆ. ನಾನು ಈಗ ಹೇಳ್ತೇನೆ ಅಂತಲ್ಲ, ನೀವು ಒಂದು ಫೋಟೋ ತೋರಿಸಿದ್ರೆ ಅದರ ಕಾಲಘಟ್ಟವನ್ನು ನಾವೇ ನೆನಪು ಮಾಡ್ಕೊಳ್ಬೋದು. ಹೇಗೆ? ಅವರ ಪೋಷಾಕಗಳು, ಅವತ್ತಿನ ಎನ್ವೈರ್ಮೆಂಟ್. ಯಾಕಂದರೆ ಕೋರ್ಟ್ನಲ್ಲಿ 1999ರಲ್ಲಿ
ನನ್ನ ಬದುಕಲ್ ಕಟ್ಟೆಯಲ್ಲಿ ಒಂದು ಮರ್ಡರ್ ಆಗ್ತದೆ. ಗ್ರಹಚಾರ ವಶತ್ ನಾನು ಆ ಊರಿಗೆ ಹೋದಾಗ ಆ ಏರಿಯಾದ ಫೋಟೋ ಎವಿಡೆನ್ಸ್ಗೆ ನನ್ನ ಹತ್ರ ತೆಗಿಸ್ತಾನೆ. ಯಾರು? ಪಾರ್ಟಿ. ಆಯಿತು, ನಾನು ತೆಗೆದುಕೊಟ್ಟೆ, ನನಗೇನಾಗಬೇಕಾಗಿದೆ, ನಾನು ತೆಗೆದುಕೊಟ್ಟೆ ಫೋಟೋ. ಕೋರ್ಟಿಗೆ ಹೋಯಿತು. ಇದು ನಿಮ್ಮ ಮನೆಯ? ಹೌದು. ಇದು ನಿಮ್ಮ ಮನೆಗೆ ಹೋಗೋ ದಾರಿಯ? ನಾನಲ್ಲ, ಅವನು ಯಾರು ಕ್ಲೈಂಟ್ ಹೇಳ್ತಾ ಇದ್ದಾನೆ ಕೋರ್ಟ್ನಲ್ಲಿ. ಹೋಗಿ ನಾನು ಯಾಕೆ ಹೋಗ್ಬೇಕಂದ್ರೆ ನಾನೇ ತೆಗೆದದ್ದು ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಹೋಗಿ ಸತ್ಯವನ್ನು ಹೇಳಬೇಕು. ಹಾಗಾಗಿ ನಾನು ಪ್ರಮಾಣವನ್ನು ಹೇಳಿದೆ, ನಾನು ಹೇಳೋದನ್ನೆಲ್ಲ ಸತ್ಯ, ನಾನೇ ತೆಗ್ದದ್ದು ಆ ಫೋಟೋ. ಸರಿ, ಅವರು ಏನು ಮಾಡಿದರು ಅಂದರೆ 1999ರಲ್ಲಿ ಬದಲು 1993ರಲ್ಲಿ ನನ್ನ ಮನೆ ಸ್ಥಿತಿ ಹೀಗಿತ್ತು ಅಂತ ಹೇಳ್ಬಿಟ್ಟು ಆ ಚಿತ್ರವನ್ನು ನನ್ನ ಹತ್ರ ತಯಾರು ಮಾಡಿಸಿದ್ರು. ಅವತ್ತು ಡಿಜಿಟಲ್ನ ಮಹಾಪೀಳಿಗೆ ಇರಲಿಲ್ಲ. ನೆಗೆಟಿವ್ನಲ್ಲಿ ಫೋಟೋ ತೆಗೆದಿದೆ. ಫೋಟೋ ತೆಗೆದಾದ್ಮೇಲೆ ನಾನು ಕಾಲ ಸಂದರ್ಭ ಅಂತ ಯಾಕೆ ಹೇಳ್ತೇನೆ ಅಂದರೆ, ಜಡ್ಜ್ ಕೇಳಿದರು, ಅವರ ಮನೆ ಎದುರಿಗೆ ಏರ್ಟೆಲ್ದೊಂದು ಟವರ್ ಕಾಣ್ತಾ ಇದೆ, 94ರಲ್ಲಿ ಏರ್ಟೆಲ್ ಟವರ್ ಇತ್ತ ಅಂತ ಕೇಳಿದರು. ನೋಡಿ, ಒಂದು ಚಿತ್ರ ಏನನ್ನು ಹೇಳ್ತಿದ್ರು ಸಹ ಗೊತ್ತಿಲ್ಲದ ಸತ್ಯವನ್ನು ಹೊರಗೆ ಹಾಕ್ತದೆ. 93-94ರಲ್ಲಿ ಏರ್ಟೆಲ್ ಟವರ್ ಇತ್ತ? ನನಗೇನು ಗೊತ್ತು? ನಾನು ತೆಗ್ದ ಹೋದ ಕೋರ್ಟಿಗೆ ನಾನು ಹೇಳಿದೆ, ಏನು ಸರ್ ಫೋಟೋಗ್ರಾಫರ್ ನೀವು ಹೀಗೆ ಹೇಳ್ತೀರಾ? ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ ಸರ್, ಅವ್ರು ಹೇಳಿದ್ರೆ ನಾನು ತೆಗೆದುಕೊಟ್ಟೆ ಫೋಟೋ, ಯಾವ ಇಸ್ವಿದಂತ ನನಗೆ ಹೇಳಲಿಲ್ಲ, ನಾನು ತೆಗ್ದದ್ದು ಹೌದು ಫೋಟೋ. ಸೊ ಹಾಗಾಗಿ ಒಂದು ಕೋರ್ಟ್ ಎವಿಡೆನ್ಸಿನಲ್ಲಿ ಅಲ್ಲ, ನಿನ್ನೆ ಮೊನ್ನೆ ತನಕ ಗಟ್ಟಿಯಾಗಿ ನಿಲ್ಲುವುದು ಫೋಟೋಗಳು. ನೆನ್ಪಿಟ್ಕೊಳ್ಳಿ, ಗಳು ಅಂತ ಯಾಕೆ ಪ್ರಯೋಗ ಮಾಡಿದೆ ಅಂದರೆ, only one negative or a piece of a photograph will be never considered as a evidence. They should be a sequences. ನೆನಪಲ್ಲಿ ಇಟ್ಕೊಳ್ಳಿ. ಒಂದು ನಾಳೆ ಅಲ್ಲ ಯಾರ್ದು ಹೋಗೋದು ಬೇಡ ಕೇಸುಗಳು. ಸೊ ಹೋಗಬೇಕಾದ್ರೆ ಒಂದು ಫೋಟೋ ಮೊಬೈಲಲ್ಲಿ ಒಂಜಿ ಹಾಕಿದ್ದೀನಿ ಮಾರ್ರೆ ಅನ್ನು. ನಿಮಗೆ ಎವಿಡೆನ್ಸಿಗೆ ಬೇಕಂದರೆ ಪ್ರೀ 5 ಫ್ರೇಮ್ಸ್ ಪೋಸ್ಟ್ 5 ಫ್ರೇಮ್ಸ್ ಇರಬೇಕು ನಿಮ್ಮ ಹತ್ರ. ಆ ಘಟನೋತ್ತರ ಘಟನಾ ಪೂರ್ವ 5 ಚಿತ್ರಗಳು ಇದ್ರೇ ಅದು ಕೋರ್ಟ್ನಲ್ಲಿ ಏನಾಗ್ತದೆ, ದಾಖಲೆ ಆಗ್ತದೆ, ಎವಿಡೆನ್ಸ್ ಅಂತ ಹೇಳಿ ಕರೆಸ್ಕೊಳ್ತದೆ. ಪಕ್ಷಪಾತವಿಲ್ಲದ ವರದಿ. ನಾನು ಆಗಲೇ ಹೇಳಿದೆ, ಸದಾನಂದ ಗೌಡರ ಕೈಯಲ್ಲಿ ಭಿಕ್ಷಾಪಾತ್ರ ಹಿಡಿದಿರೋದು. ನನಗೆ ನನ್ನ ಕ್ಯಾಮ್ರಾಕ್ಕೆ ಅದು ಕಾಂಗ್ರೆಸ್ಸು, ಅದು ಜನತಾದಳ, ಅದು BJP ಅಂತ ನನಗೇನು ಅನಿಸೋದಿಲ್ಲ. ಯಾಕಂದ್ರೆ ನನಗೆ ಕಾಣಿಸ್ತಾ ಇದ್ದಿದ್ದು ವಸ್ತುನಿಷ್ಠೆ. ಸರಿಯಾ? ಇನ್ನು ದೃಶ್ಯ ಕಥಾನಕ, ನಾನು ಚಿತ್ರಗಳನ್ನು ಹೇಳ್ತಾ ಹೋದೆ, ಆ ದೃಶ್ಯ ಕಥಾನಕವಾಗಿರಬೇಕು ಅಂಥೇಳಿ. ಹಾಗಾದರೆ ಯಾಕೆ ನಮಗೆ ಇದು ಹುಟ್ಟಿತು, ಆಸೆ ಹುಟ್ಟಿತು ನಿಮಗೆ ಗೊತ್ತಿದೆಯಾ? ನೋಡುವ ತವಕ, ಚಪಲ, ಆಸೆ ಫೋಟೋಗ್ರಫಿಗಳನ್ನ ಕೊಟ್ಟು ಯಾಕೆ ಹುಟ್ಟಿತು? ನೋಡಿ, ಒಂದು ಪ್ರಶ್ನೆ ನೀವು ಕೇಳ್ಕೊಳ್ಳಿ, ಕೋಳಿ ಮೊದಲು? ನನಗೆ ಇನ್ನೂ ಉತ್ತರ ಸಿಕ್ಕಿಲ್ಲ, ಸಿಕ್ಕಾಗ ಹೇಳಿ. ಅದೇ ಪ್ರಕಾರ ನಾನು ಎಲ್ಲಿಗೆ ಬರ್ತೇನೆ ಅಂದರೆ, ನಮ್ಮ ಫೋಟೋಗಳಲ್ಲಿ ಮೊದಲು ಕಾಗದ ಎಲ್ಲಿಂದ ಬಂತು ನಮಗೆ? ಚೀನಾದಿಂದ ಬಂತು. ಮುದ್ರಣ ಶುರುವಾಯಿತು. ಆಗ ಫೋಟೋಗ್ರಫಿ ಇರಲಿಲ್ಲ. ಮನುಷ್ಯನಿಗೆ ದೃಶ್ಯ ಮೂಲಕ ಸಂವಹನ ನಡೆಸಬೇಕು ಅಂತ ಗೊತ್ತಾದದ್ದು ರೇಖಾಚಿತ್ರಗಳ ಮೂಲಕ. ನೀವು ಯಾರು 60ರಲ್ಲಿ ಹುಟ್ಟಿದವರು ಒಂದು 2-3 ಜನ ಇದ್ದೇವಷ್ಟೇ ನಾವು. ಸೊ ಹಾಗಾಗಿ ನಿಮ್ಗೆ ಅದು ಗೊತ್ತಿಲ್ಲ. ಆಗ ವ್ಯಂಗ್ಯಚಿತ್ರ ಬರ್ತಾ ಇತ್ತು, ಕಾರ್ಟೂನ್, ಕ್ಯಾರಿಕೇಚರ್. ಸೊ ಆ ವಿಡಂಬನೆ ಆ ರೇಖೆಗಳಲ್ಲಿ ಇರ್ತಾ ಇತ್ತು. ಮನುಷ್ಯನಿಗೆ ಮೇನ್ ಆಗಿ ನಾವು ಕ್ರೈಮ್ ಇನ್ ವಾರ್ ಅಂತ ಕರಿತೇವೆ. ಆ ಕ್ರೈಮ್ ಇನ್ ವಾರ್ ಶುರು ಆಗಬೇಕಾದ್ರೆ ಒಂದು ಕ್ಯಾಮರಾದ ಗಾತ್ರ ಹೇಗಿತ್ತು ಗೊತ್ತುಂಟ? ಈ ಗಾತ್ರ ಅಲ್ಲ, ನೀವು ನೋಡ್ತಾ ಇದ್ದೀರಲ್ಲ. ಒಂದು ಯುದ್ಧ ಭೂಮಿಗೆ ಒಂದು ಕ್ಯಾಮರಾ ತಗೊಂಡು ಹೋಗ್ಬೇಕಂದ್ರೆ ಅದಕ್ಕೆ 2 ಕುದುರೆಯ ಸಾರೋಟು ಬೇಕು. ಯುದ್ಧ ಭೂಮಿಗೆ ಹೋಗ್ಬೇಕಾದ್ರೆ ಗ್ಲಾಸ್ ನೆಗೆಟಿವ್ಸ್ ಅಂತ ಕರಿತಾ ಇದ್ದೇವೆ ನಾವು. ಅಂದರೆ ಸ್ಲೇಟ್
ಸ್ಲೇಟ್ ಗೊತ್ತಾ ನಿಮಗೆ? ಸ್ಲೇಟ್ನಷ್ಟು ಅಗಲದ, ಅಥವಾ ಐಪ್ಯಾಡ್ ಅಂತ ಹೇಳಿದ್ರೆ ಬೇಗ ಅರ್ಥ ಆಗ್ತದೆ. ಈಗ ಐಪ್ಯಾಡಿನಷ್ಟು ಅಗಲದ ಗ್ಲಾಸಿನ ನೆಗೆಟಿವ್ಗಳನ್ನ ಹಿಡ್ಕೊಂಡು 4 ಜನ ಆ ಕ್ಯಾಮರನ್ನು ಹೊತ್ತು ಸಾರೋಟ್ರಲ್ಲಿ ಇರಬೇಕು. ಫೋಟೋಗ್ರಾಫರ್ ಯುದ್ಧ ಭೂಮಿಗೆ ಹೋಗ್ಬೇಕು. ಅಲ್ಲಿ ಆ ಗ್ಲಾಸ್ ಎಷ್ಟು ತೊಗೊಂಡು ಹೋಗ್ಬೋದು ಗೊತ್ತಾ? 6 ಗ್ಲಾಸ್ ಕೊಂಡೋಗ್ಬೋದು. ಅದಕ್ಕಿಂತ ಹೆಚ್ಚು ಅದರಲ್ಲಿ ಜಾಗ ಇಲ್ಲ. ಅವ ಫೋಟೋ ತೆಗೆದು ವಾಪಸ್ ನ್ಯೂಯಾರ್ಕಿಗೆ, ಅಮೇರಿಕಕ್ಕೆ ಬಂದು ಅದನ್ನು ಡೆವಲಪ್ ಮಾಡಿ ಅದನ್ನು ಪತ್ರಿಕೆಗೆ ಪ್ರಿಂಟ್ ಕೊಡಬೇಕಾದ್ರೆ ಅಲ್ಲಿ ಅವಾಗಲೇ ಶ್ವೇತ ಬಾವುಟ ಹಾರಿಸಿ ಬಿಡ್ತಾ ಇದ್ರು ಯುದ್ಧ ಭೂಮಿಯಲ್ಲಿ. ಯುದ್ಧ ಮುಗಿದೋಗ್ತಿತ್ತು. ನಮ್ಮ ರೈಸರ್ ಏನು ಹೇಳಿದರು, ಶ್ರವಣಬೆಳಗೊಳದ ಒಂದು ಕತೆ ಪಾರಿವಾಳದ ಕರಳಿಗೆ ಕಟ್ಟಿದಂತಹ, ಏನು ಕೊರಳಿಗೆ ಕಟ್ಟಿದ ಒಂದು ಪತ್ರ, ಅದು ಕೋಲ್ಕತ್ತಾ ಹೋಗಿ ಆ ಧನ್ಯ ಭಾವನೆ ಏನಿದೆ ಅಲ್ಲ, ಆವಾಗ 15 ದಿನದ ನಂತರ ಪತ್ರಿಕೆಯಲ್ಲಿ ಒಂದು ಫೋಟೋ ಬಂದರೆ ಆ ಯುದ್ಧ. ಆದರೆ ಕುತೂಹಲ ಮೂಡಿಸಿದ್ದೇನೆಂದರೆ, ಮನುಷ್ಯನಿಗೆ ಪಾಸಿಟಿವ್ಗಿಂತ ನೆಗೆಟಿವಿಟಿ ಜಾಸ್ತಿ ಅಟ್ರಾಕ್ಟ್ ಆಗ್ತದೆ. ಒಳ್ಳೆಯದನ್ನು ನಾವು ಬೇಗ ಹೋಗುವುದಿಲ್ಲ ತಲೆಗೆ. ಯಾಕಂದರೆ ಬೆಂಗಳೂರಿನಲ್ಲಿ ನಾನು ಪತ್ರಕರ್ತನಾಗಿದ್ದಾಗ ದಿನ ಲಾಲ್ಬಾಗಿಗೆ ಹೋಗ್ತಾ ಇದ್ದೆ. ಆವಾಗ ನಾನು 109 kg ಇದ್ದೆ, ಆಯಿತಾ, 109 kgs. ಸ್ವಲ್ಪ ತೂಕ ಕರೆಸ್ಕೊಳ್ಬೇಕಂತ ಹೋಗ್ತಾ ಇದ್ದೆ. ಆಗ ಚಿರಂಜೀವಿ ಸಿಂಗ್ ಅಂದರೆ ಬಿಟ್ಟು ನೀವು ಕೇಳಿದಿರೆಲ್ಲ ಗೊತ್ತಿಲ್ಲ, DC ನಿನಗೊಂದು ಸ್ಪೆಷಲ್ ನ್ಯೂಸ್ ಕೊಡ್ತೇನೆ, ನೀನು ಲಾಲ್ಬಾಗಿಗೆ ಬಾ ಅಂತ ಕರೆದ್ರು. ಎಕ್ಸ್ಕ್ಲೂಸಿವ್, ನನ್ನ ಪೇಪರ್ನಲ್ಲೇ ಫಸ್ಟ್ ಅಂಥೇಳಿ ಬೆಳಿಗ್ಗೆ 5 ಗಂಟೆಗೆ ಲಾಲ್ಬಾಗಿಗೆ ಹೋಗಿ ಕಾದೆ. 6 ಗಂಟೆ ಆಯಿತು ಬರೋದಿಲ್ಲ, 7 ಗಂಟೆ ಆಯಿತು ಬರೋದಿಲ್ಲ. ಆಗ ಮೊಬೈಲು ಇಲ್ಲ, ಪೇಜರು ಇಲ್ಲ, ಕಾಯ್ತಾ ಇದ್ದೆ. ಬಂದರು 7 ಕಾಲಕ್ಕೆ. ಬಂದು ಕರ್ಕೊಂಡು ಹೋಗಿ ತೋರಿಸಿದ್ರು, ನೋಡು ಲಾಲ್ಬಾಗಲ್ಲಿ ಫಸ್ಟ್ ನೀಲಿ ಬಣ್ಣದ ಗುಲಾಬಿ ಅರಳಿದೆ ಅಂತ ಹೇಳಿಬಿಟ್ಟು. ಏನು ನೀಲಿ ಬಣ್ಣದ ಗುಲಾಬಿ ಅರಳಿದೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಚಂದ ಫೋಟೋಗ್ರಫಿ ಮಾಡಿಕೊಂಡು ನನ್ನ ಸಂಪಾದಕರಿಗೆ ತಗೊಂಡು ಹೋಗಿ ಕೊಟ್ಟೆ. ಒಮ್ಮೆ ಹೀಗೆ ನೋಡಿದರು, ಇವತ್ತು ಬೆಳಿಗ್ಗೆಯಿಂದ ಅಲ್ಲೇ ಇದೆಯಾ, ಬೇರೆ ಕೆಲಸ ಮಾಡು ಅಂತ ಹೇಳಿದರು. ಏನೋ ಬೇರೆ ಕೆಲಸ ಮಾಡು ಅಂತ ಹೇಳಿದರು. ಅಂದರೆ ಅವ್ರು ಏನು ಹೇಳಿದರು ಅಂದರೆ, ಸಂಪಾದನೆ ನನ್ನ ಕೋಟ್, ಯಮುನೋರಿ, ವಾಷಿಂಗ್ಟನ್ ಪೋಸ್ಟ್, ಇವತ್ತು ನೀವು ಇಂಟರ್ನೆಟ್ನಲ್ಲಿ ನೀವು ನೋಡಿ, ಅಪರಾಧ ಸುದ್ದಿಗಳ ವಿಜೃಂಭಣೆ ಭಾರತೀಯ ಪತ್ರಿಕೆಗಳಲ್ಲಿ ಮಾತ್ರ. ಎಲ್ಲರೂ ನೋಡಬೇಕಿದ್ರೆ ನಾನೇ, ಯಾಕಂದರೆ ಮುಂದೆ ಒಬ್ಬರು ಪ್ರೊಫೆಸರ್, ಹಿಂದೆ ಒಬ್ಬರು ಪ್ರೊಫೆಸರ್ ಇದ್ದರು ನಮ್ಮ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ. ಐ ಕೋಟ್ ಬ್ರಿಟಾನಿಕಾ 394 ಪೇಜ್ ಪ್ಯಾರಾಗ್ರಾಫ್ 129 ಅಂತ ಹೇಳ್ತಾ ಇದ್ರು. ನಾವೆಲ್ಲ ಅವರನ್ನು ಅಯ್ಯೋಯ್ಯೋ ಭಾರಿ ದೊಡ್ಡ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದೆವು. ಯಾವತ್ತು ಇಂಟರ್ನೆಟ್ ಬಂದಮೇಲೆ ನಾವು ನೋಡ್ತಾ ಇದ್ದೆವು, ಚೆಕ್ ಮಾಡಿತ್ತು, ಅಲ್ಲಿ 329 ಪೇಜು ಇಲ್ಲ, 180 ಕಾಲಮೂ ಇಲ್ಲ. ಆದರೆ ಇವತ್ತು ಹಾಗಲ್ಲಲ್ಲ. ನಾನು ಹೇಳಿದ ಸತ್ಯಾಂಶವನ್ನು ನೀವು ಇವತ್ತು ನಿಮ್ಮ ಬೆರಳ ತುದಿಯಲ್ಲಿ ನೋಡ್ಬೋದು. ಸೊ ಯಾಕೆ ನಾನು ಈ ಪಾಯಿಂಟನ್ನು ಟಚ್ ಮಾಡ್ತಾ ಇದ್ದೇನೆ ಅಂದರೆ, ನಮಗೆ ನೆಗೆಟಿವಿಟಿ ಎಲ್ಲಿ ಬೆಳೀತಾ ಇದೆ, ಹೇಗೆ ಬೆಳೀತಾ ಇದೆ, ಅದನ್ನು ಎಲ್ಲಿ ನಾವು ಕತ್ತರಿ ಹಾಕ್ಕೊಳ್ಬೇಕು. 90ರಲ್ಲಿ ಒಂದು ವ್ಯಕ್ತಿ ಸತ್ತರೆ ಉದಯವಾಣಿಯಲ್ಲಿ ಫ್ರಂಟ್ ಲೈನ್ ಟಾಪ್ ಹೆಡ್ಡಿಂಗ್, ರಸ್ತಾಪಘಾತ, ಓರ್ವನ ಸಾವು. ಎಷ್ಟು? ಓರ್ವನ ಸಾವು. ಇವತ್ತು ಯಾವುದಾದ್ರೂ ಒಂದು ಪತ್ರಿಕೆಗಳಲ್ಲಿ ಓರ್ವನ ಸಾವು ಹಾಕ್ತೇವಾ? ಒಂದೇ ಹೋದದ, ಒಂದು 20 ಆದರೂ ಹೋಗಬೇಕು ಅಂತೇಳಿ. ಎಷ್ಟು? ಒಂದು 20 ಆದರೂ ಹೋಗ್ಬೇಕು, ಅದು ಫ್ರಂಟ್ ಪೇಜ್ಗೆ ಹೋಗ್ಲಿಕ್ಕೆ ಮಾನ್ಯತೆ. ಸೊ ಕಾಲಘಟ್ಟ ಕ್ರಿಮಿನಲ್ ವಾರ್ ಆದ ಚಿತ್ರಗಳಿಂದ ತುಂಬ 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 ಹೆಚ್ಚು ಪತ್ರಿಕೆಗಳು ಮಾರಾಟ ಆಗ್ಲಿಕ್ಕೆ ಶುರುವಾಗ್ತದೆ. ಸೊ ನೋಡಿ, ಇದೊಂದು ಕ್ರಿಮಿನಲ್ ವಾರ್ನ ಚಿತ್ರ. ಇದರಲ್ಲಿ ರಕ್ತಸಿಕ್ತ ವಾತಾವರಣ ಇಲ್ಲ, ಶವಗಳ ಚಿತ್ರ ಇಲ್ಲ, ಏನೂ ಇಲ್ಲ. ಅಲ್ಲಿ ಹೋಗಿ ಜನರಲ್ ಬ್ಯಾರ್ನಾಡ್ ಅಂತ ಹೇಳ್ಬಿಟ್ಟು ನಿಂತಿದ್ದಾನೆ ಕುದುರೆಯಲ್ಲಿ, ಇದೊಂದೇ ಫೋಟೋ. ಮುಂದೆ ಹೋಗುವ. ಸೊ ಭೂತಕಾಲದ ಮಾಸ್ಟರ್ಸ್ ಅಂತ ಕರಿತೇನೆ ನಾನು, ಕಾರ್ಟಿಯರ್ ಬ್ರೆಸನ್ ಅಂತ ಹೇಳಿಬಿಟ್ಟು. ಇವತ್ತು ಮಹಾತ್ಮ ಗಾಂಧಿ ಚರಕದಲ್ಲಿ ನೂಲು ಹೆಣಿತಿರೋ ಫೋಟೋ ನೀವು ನೋಡ್ಲಿಕ್ಕೆ ಸಿಕ್ಕಿದ್ರೆ ನೋಡಿ. ದುರದೃಷ್ಟವಶಾತ್ ಯಾವ ಭಾರತೀಯನ ಹತ್ರ ಆ ಚಿತ್ರ ಇಲ್ಲ. ನಮ್ಮ ಕಾರ್ಟಿಯರ್ ಬ್ರೆಸನ್ ಅನ್ನುವಂತಹ ವ್ಯಕ್ತಿ ಲೈಕಾ ಕ್ಯಾಮರಾ ಅಂತ ಹೇಳಿ, ಇದು ಕ್ಯಾಮ್ರಾದ ಕತೆ ತುಂಬ ರೋಚಕ.
ಅದನ್ನು ಹೇಳ್ತಾ ಹೋದರೆ ಇದನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಇದನ್ನು ಮುಟ್ಲಿಕ್ಕೆ ಹೋದರೆ ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಇನ್ನೂ ಮಾತಾಡುವ. ಸೊ ಆ ಪುಣ್ಯಾತ್ಮ ತೆಗೆದಂತಹ ಚಿತ್ರಗಳು ನಮಗೆ ಇವತ್ತಿದೆ. ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಂದ್ರೆ ಭಾರತೀಯ ಪತ್ರಿಕಾ ಛಾಯಾಗ್ರಹಣ ಪರಂಪರೆಯಲ್ಲಿ ಪ್ರಥಮ ಮಹಿಳಾ ಛಾಯಾಚಿತ್ರ ಪತ್ರಕರ್ತೆ, ನಾವು ಅವರನ್ನು ವ್ಯವಹಾರವಾಲ ಅಂತ ಕರಿತೇವೆ. ಅವರಿಲ್ಲ, ಅವರು ಶತಾಯುಷಿ ಆಗಬೇಕಿತ್ತು, 98 ವರ್ಷಕ್ಕೆ ತೀರಿ ಹೋದರು. ಅವರ ಚಿತ್ರಗಳು ನಿಮಗೆ ಇವತ್ತು ವೆಬ್ಸೈಟ್ನಲ್ಲಿ ಸಿಗ್ತದೆ, ಅದನ್ನು ನೋಡಿ. ಸೊ ಇನ್ನೊಂದು 10 ನಿಮಿಷ ಹೇಗೆ ಓಡಿಸೋಣ, ನಿಲ್ಲಿಸೋಣ? ನಾನು ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ, ನಿಷಿದ್ಧ ಪ್ರದೇಶ ನನಗೆ. ಇವಾಗ ನಾನು ಅಲ್ಲಿ ಬಂದರೆ ನಾನು ಧ್ವನಿಯೇ ನಿಂತು ಹೋಗ್ತದೆ ನೋಡಿ, ನಾನು ಇಲ್ಲಿ ತನಕ ಬರ್ಬೋದು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು 10 ಜನ ಮಾಸ್ಟರ್ಸ್. ಅವ್ರ ಬಗ್ಗೆ ಜಸ್ಟ್ ಒಂದೊಂದೇ ವಾಕ್ಯದಲ್ಲಿ ಪರಿಚಯ ಕೊಟ್ಕೊಂಡು ಹೋಗ್ತೇನೆ. ರಘುರಾಯ್ ಅಂತ ಹೇಳಿಬಿಟ್ಟು, ಮದರ್ ತೆರೀಸಾ ಒಬ್ಬ ಕುಷ್ಠರೋಗದ ಅವನ ಕಾಲನ್ನು ನೆಕ್ಕುತ್ತಾ ಇರುವ ಚಿತ್ರ ನೀವು ಊಹಿಸ್ಕೊಳ್ಳಿ. ಅದನ್ನು ತೆಗೆದ ಪುಣ್ಯಾತ್ಮ ರಘುರಾಯ್ ಕಲ್ಪನೆಗೆ ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ಇನ್ನು ಬರೋದು ಅದೇ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ಕೊಳ್ಳುವಂಥದ್ದು ಹುಮಾಯ್ ವ್ಯವಹಾರವಾಲ ಅಂತ ಹೇಳಿಬಿಟ್ಟು, ಇಂಡಿಯಾ ಫಸ್ಟ್ ವುಮೆನ್ ಫೋಟೋ ಜರ್ನಲಿಸ್ಟ್. ಇದನ್ನು ನೀವು ಟಿಪ್ಪಣಿ ಹಾಕ್ಕೊಂಡು ನಿಮಗೆ ಪುರ್ಸೊತ್ತಿನಲ್ಲಿ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಭಾಷೆಯ ಇತಿಮಿತಿಗಳನ್ನು ಮೀರಿದ್ದು ಛಾಯಾಚಿತ್ರ. ನೆನಪಲ್ಲಿಟ್ಕೊಳ್ಳಿ, ಇವತ್ತು ಮಂಗಳೂರು ಯೂನಿವರ್ಸಿಟಿಯ ಕನ್ನಡ ವಿಭಾಗದ ಎಲ್ಲ ಮುಖ್ಯಸ್ಥರಿಗೂ ನಾನು ಚಿರಋಣಿ. ಯಾಕೆ ಅಂದರೆ ಭಾಷೆಯನ್ನು ಕಟ್ಟುವ ಕಾಯಕದಲ್ಲಿ ಚಿತ್ರಗಳು ಸಹ ಮಹತ್ವಪೂರ್ಣವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡ್ತವೆ. ಅದಕ್ಕೆ ಪರಿಗಣಿಸಿ ನನಗೊಂದು ಅವಕಾಶ ಕೊಟ್ಟಿದ್ದಾರಲ್ಲ, ಅದೊಂದು ಭಾರಿ ವಿಶೇಷ. ಮುಂದೆ ಹೋಗೋಣ. ರಘುಬೀರ್ ಸಿಂಗ್ ಅಂತ ಹೇಳಿಬಿಟ್ಟು, ಯಾಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಪಾಯ ಇಂಪಾರ್ಟೆಂಟ್, ಪಿಲ್ಲರ್ ಇಸ್ ಇಂಪಾರ್ಟೆಂಟ್. ಆ ರೈಗಳ ಮಾತನ್ನ ಎಷ್ಟು ಚೆನ್ನಾಗಿತ್ತು. ಅವರ ತಾಯಿ ಆ ಗದ್ದೆಯಲ್ಲಿ ಕೂತ್ಕೊಂಡಾಗಲೇ ಅವು ದೋಮ ಪೂಜಾರಿನ ಮಗಲ ಪೋಂದುಲ್ಲ, ಯಾರು ಹೆಸರಿಗೆ ನಾ ಹೇಳಿದೆ. ಈ ಗುರುತು ಪರಿಚಯ ಹೇಗೆ ಹಳ್ಳಿಯಲ್ಲಿ ಮಾತ್ರ ಸಾಧ್ಯ. ನೀವು ನೆನಪಿಟ್ಕೊಳ್ಳಿ, ಪೇಟೆಯಲ್ಲಿ ಪಕ್ಕದ ಮನೆಯವರು ಯಾರು ಅಂತ ನಮಗೆ ಗೊತ್ತಿಲ್ಲ. ಫ್ಲ್ಯಾಟ್ನಲ್ಲಿ, ನಾನು ಫ್ಲ್ಯಾಟ್ನಲ್ಲಿ ಇರ್ತೇನೆ, ನಾನು 3ನೇ ಮನೆ ಯಾರ್ದು ನಂಗೆ ಗೊತ್ತಿಲ್ಲ. ನಗರೀಕರಣದ ದೊಡ್ಡ ಶಾಪ. ಸೊ ಮುಂದೆ ಹೋಗೋಣ. ದಯಾನಿತಾ ಸಿಂಗ್ ಅಂದರೆ ನಾವೇನು ಗೊತ್ತುಂಟ, ಕೆಲವೊಂದು ನಮ್ಮಲ್ಲಿ ಒಂದು ರೀತಿಯ ಅಂಧಾನುಕರಣೆ ಅಂತಲೂ ಹೇಳ್ಬೋದು. ಪಾಶ್ಚಿಮಾತ್ಯವೇ ಪರಮ ಉಚ್ಚ ಅನ್ನುವಂತಹ ಒಂದು ಭಾವನೆ ಈ ಒಂದು 100 ವರ್ಷದಲ್ಲಿ ಆಗ್ತಾ ಇದೆ. ನಿಮಗೆ ನೆನಪಿರಲಿ, ಫೋಟೋಗ್ರಫಿ ಶುರುವಾಗಿದ್ದು ಅಫಿಷಿಯಲ್ ಮುದ್ರಣ ಸಿಕ್ಕಿದ್ದು 1839 ಆಗಸ್ಟ್ 19ನೇ ತಾರೀಕಿಗೆ. ಯಾಕೆ ಗೊತ್ತಾ? ಆ ದಿವಸ ಅದು ಪ್ರೇತ ಕಲೆ ಅಲ್ಲ, ಸಾರ್ವಜನಿಕರು ಉಪಯೋಗಿಸಬಹುದು ಅಂತ ಹೇಳ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಸರ್ಕಾರ ಅನುಮೋದನೆ ಹೇಳ್ತದೆ. ಅವತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ಆಗಿರೋದು. ಅಲ್ಲಿ ತನಕ ನೀವು ತಿಳ್ಕೊಳ್ಬೇಡಿ, ಅಲ್ಲಿ ತನಕ ಫೋಟೋಗ್ರಫಿ ಇರಲಿಲ್ಲ, ಫೋಟೋಗ್ರಫಿ ಇತ್ತು. ಹಂಪೆಗೆ ಯಾರೆಲ್ಲ ಹೋಗಿದ್ದೀರಿ? ಹಂಪೆಗೆ ಇಷ್ಟು ಜನ ಹೋಗಿದ್ದೀರಿ? ವಿಜಯನಗರದ ಕಾಲ ಯಾವುದು? 14ನೇ ಶತಮಾನದಿಂದ 15ನೇ ಶತಮಾನ. ಅಲ್ಲಿ ವಿರೂಪಾಕ್ಷ ದೇವರ ದೇವಸ್ಥಾನ ಕಾವಲು ಗೋಪುರ ಇನ್ವರ್ಟೆಡ್ ಆಗಿ ಕಾಣ್ತದೆ. ಯಾಕೆ ಗೊತ್ತಾ? ಯಾಕೆ ಯಾಕೆ ನೆರಳು ಯಾಕೆ ಮಾಡಬೇಕಾಯ್ತು? ಆ ಟೆಕ್ನಾಲಜಿ ಯಾಕೆ ಮಾಡಬೇಕಾಯ್ತು? ನಮ್ಮ ಭಾಷೆಯಲ್ಲಿ ಈಗ ಅಂಡೆ ಪಿರ್ಕಿಯ ಮಲ್ಪೆರೆ ತುಳು ಬಾರದವ್ರಿಗೆ ಹೇಳ್ತೇನೆ, ಅವನಿಗೆ ಹುಚ್ಚ ಮಾಡಲಿಕ್ಕೆ ಯಾಕೆ ಮಾಡಿದ? ಕಾವಲು ಗೋಪುರದ ಮೇಲೆ ಯಾರಾದರೂ ಹತ್ತಿ ನಿಂತ್ರೆ, ನಾನು ಇಲ್ಲಿ ಬುಡದಲ್ಲಿ ನಿಂತರೆ ನನಗೆ ಗೋಪುರ ಕಾಣ್ತದ? ಆಮೇಲೆ ಕಾಣುವುದಿಲ್ಲಲ್ಲ, ಅಡಿಕೊಂಡು ಕೂತ್ಕೊಳ್ಬೋದಲ್ಲ. ಆದರೆ ಗೋಪುರವನ್ನು ಕಾಯುವ ಕಾವಲುಗಾರ ಸೂಜಿ ರಂಧ್ರ ಬಿಂಬಗ್ರಾಹಿ ಪಿನ್ ಹೋಲ್ ಕ್ಯಾಮರಾ ಟೆಕ್ನಾಲಜಿ 14ನೇ ಶತಮಾನದಲ್ಲಿಯೇ ತೋರಿಸಿಕೊಟ್ಟಿದ್ದ. ನಮಗೇನಾಗಬೇಕು?
No, no. Photography born in Switzerland in 1839. The Joseph Nipse who invented the photography ಅಂತ ಹೇಳಿದ್ರೇನೆ ಸತ್ಯ. ಯೋಚನೆ ಮಾಡಿ ನೋಡಿ, ನಾನು ಸಾಹಿತ್ಯ ಮುಟ್ತಾ ಇದ್ದೇನೆ, ಛಾಯಾಚಿತ್ರ ಮುಟ್ತಾ ಇದ್ದೇನೆ, ಇತಿಹಾಸ ಮುಟ್ತಾ ಇದ್ದೇನೆ ಅಲ್ವಾ? ಸರಿ, ಮುಂದೆ ಹೋಗೋಣ. ಎಸ್ ಪೌಲ್ ಅಂತ ಹೇಳಿಬಿಟ್ಟು ಆರ್ಟಿಫಿಷಿಯಲ್ ಫೋಟೋಗ್ರಫಿಯಲ್ಲಿ ಮಹಾತ್ಮರು. ನಮ್ಮ ಮೈಸೂರಿನವರ ಒಬ್ಬರು ಫೋಟೋಗ್ರಾಫರ್ನ ಹೆಸರು ಹೇಳಿ, ಖ್ಯಾತನಾಮರು. ಇದರಲ್ಲಿ ಬರುವುದಿಲ್ಲ ಅವರು, ನೀವು ಇಲ್ಲಿ ಹುಡುಕ್ಬಿಡಿ, ಇದರಲ್ಲಿ ಬರುವುದಿಲ್ಲ. ನಾನೊಂದು ಪ್ರಶ್ನೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ ಕನ್ನಡಿಗ ಫೋಟೋಗ್ರಾಫರ್ ಅವರು ಇವತ್ತಿಲ್ಲ. ಲೈಫ್ ಮ್ಯಾಗಝಿನ್ಗೆ ಭಾರತದ ಪ್ರತಿನಿಧಿಯಾದಂತಹ ಒಂದು ಮೇರು ವ್ಯಕ್ತಿತ್ವ ಯಾರು? ಗೂಗಲಲ್ಲಿ ಕೇಳಬೇಡಿ, ಯಾರು? ಟಿ.ಎಸ್. ಸತ್ಯನ್. ಮೈಸೂರಿನವರು ಯಾರಾದ್ರೂ ಇದ್ದಾರೆ ಇಲ್ಲಿ? ಯಾರು ಇಲ್ವಾ? ನೋಡಿ, ಸರಿ ಇದ್ದಾರೆ, ಇಲ್ಲಿ ನೋಡಿ ನೋಡಿ, ಅವರೇ ಇದ್ದಾರೆ. ಟಿ.ಎಸ್. ಸತ್ಯನ್ ಲೈಫ್ ಮ್ಯಾಗಝಿನ್ಗೆ ಫೋಟೋಗ್ರಾಫ್ ಕೊಡ್ತಾ ಇದ್ರು. ಅವರ ಚಿತ್ರ ಪಂಚಶೀಲ ಅಂತ ಹೇಳಿಬಿಟ್ಟು ಅದ್ಭುತವಾದಂತಹ ಒಂದು ಚಿತ್ರ. ಮಿತ್ರರೇ, ನಾನು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆಂದರೆ, ಕೆಲವೊಂದು ಊಹೆಗೂ ನಿಲುಕದ್ದು ಒಬ್ಬ ಫೋಟೋಗ್ರಾಫರಿಗೆ ನೆಹರು ಪಂಚಶೀಲ ಒಪ್ಪಂದ ಫೇಲ್ಯೂರ್ ಆಗ್ತದೆ. ಈ ಟಿ.ಎಸ್. ಸತ್ಯನ್ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ, ಒಂದು ಫೋಟೋಗ್ರಾಫ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಾಯ್ತಾನೆ ಇದ್ದಾರೆ. ಕೊನೆಗೂ ಬರಲಿಲ್ಲ. ಯಾಕಂದ್ರೆ ನೆಹರು ಆ ಒಪ್ಪಂದದಲ್ಲಿ ಸೋತಾಗ ದೂರದಿಂದ ಈ ಟಿ.ಎಸ್. ಸತ್ಯನ್ ಕಣ್ಣು ಒಮ್ಮೆ ನೋಡ್ತದೆ, ಪಾರ್ಲಿಮೆಂಟ್ ಕಡೆಯಲ್ಲಿ ಬೆನ್ನು ಹೀಗೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ 5 ಗೋಪುರಗಳು ಕಾಣ್ತಾ ಇದೆ. ಪಂಚಶೀಲ ಬಗ್ಗೆ ತೆಗೆದಂತಹ ನೋಡಿ, ನನಗೆ ರೋಮಾಂಚನ ಆಗ್ತದೆ ಆ ಚಿತ್ರಗಳನ್ನು ನಾನು ಅನುಭವಿಸಿ ಹೇಳುವಾಗ. ನೀವು ದಯವಿಟ್ಟು ನೋಡಬೇಕು ಅಂದ ಚಿತ್ರಗಳು. ನನಗೆ ಯಾಕಂದರೆ ನಿಮ್ಮನ್ನು ನಾನು ಅಳಿಬೇಕಾದ್ರೆ ನಂದು ತಪ್ಪಾಯಿದೆ. ಯಾಕಂದ್ರೆ ನಾನು ಬೇರೆ ರೀತಿ ಪ್ರೆಸೆಂಟೇಷನ್ ತೊಗೊಂಡು ಬಂದಿದ್ದೆ. ಬಟ್ ಆ ಪ್ರೆಸೆಂಟೇಷನ್ ಇನ್ನೊಮ್ಮೆ ಮಾಡುವ. ನಾನು ಇವತ್ತು ಟೆಕ್ನಿಕಲಿ ಹೀಗೆ ತೊಗೊಂಡು ಬಂದದ್ದು. ಯಾಕಂದ್ರೆ ನಿಮಗೆ ಅದರಲ್ಲಿ ಆಸಕ್ತಿ ಹುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು. ಇದೆಲ್ಲವೂ ಸಹ ನಿಮಗೆ ಕತೆ ಆಗ್ತಾ ಇದೆ. ನಿಮಗೆ ಆ ಅನಲಾಗ್ ಹೇಗಾಯಿತು, ಡಿಜಿಟಲ್ ಹೇಗೆ ಬಂತು, ಅದು ಪ್ರಾಯಶಃ ಕನ್ನಡ ವಿಭಾಗದ ವಿದ್ಯಾರ್ಥಿಗಳಿಗೆ ಅದು ನನಗೇನು ಸೂಕ್ತ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾನು ಅದನ್ನಲ್ಲೇ ಬದಿಗೆ ಇಡ್ತಾ ಇದ್ದೇನೆ. ಚಿತ್ರಗಳೇನುಂಟು ಅದನ್ನು ಮಾತ್ರ ತೋರಿಸ್ತಾ ಇದ್ದೇನೆ. ಸೊ ಹಾಗಾಗಿ ನಾನು ಒಂದೇ ವಿಷಯ, ಇನ್ನು 5 ನಿಮಿಷದಲ್ಲಿ ನಾನು ಮಾತು ಮುಗಿಸ್ಬೇಕು. ಸೊ ಏನು ಹೇಳ್ತಾ ಇದೆ ಅಂದರೆ, ದೇವಸ್ಥಾನದ ಬಾಗಿಲು ಭದ್ರವಾಗಿದೆ. ದೇವಸ್ಥಾನದ ಬಾಗಿಲು ಭದ್ರವಾಗಿದೆ, ಆದರೆ ದೇವಾಲಯ ನಾಶ. ಸೊ ಇಂತಹ 100 ಚಿತ್ರಗಳಿಗೆ ಒಬ್ಬ ಕ್ರಿಯಾಶೀಲ, ಸೃಜನಶೀಲ ಒಬ್ಬ ಫೋಟೋಗ್ರಾಫರ್ ತಾನು ಪ್ರಯತ್ನದಿಂದ ಒಂದು ಚಿತ್ರ ಕಾವ್ಯವನ್ನು ನಿರ್ಮಾಣ ಮಾಡಬಹುದು. ಒಂದು ಗುಜರಾತ್ ಅರ್ಥಕ್ವೇಕ್, ಎರಡನೇದು ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ಮತ್ತು ಇದರಿಂದ ಒಂದಷ್ಟು ಉಪಯೋಗ ಆಯಿತು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ಸ್ಥಿತಿ. ಅಂದರೆ ನಿಮಗೆ ಗೊತ್ತಾಯಿದೆ, ಮಲ ಹೊರುವ ಪದ್ಧತಿ ಭಾರತದಲ್ಲಿ ಇನ್ನೂ ಕೆಲವು ಜಾಗದಲ್ಲಿ ಇದೆ, ಇವತ್ತಿಗೆ ಇದೆ. 21ನೇ ಶತಮಾನದಲ್ಲಿದ್ದೇವೆ. ಇದು ನಾನು ಉಡುಪಿಯಲ್ಲಿ ಒಬ್ಬ ಪೌರಕರ್ಮಿ ಈ ರೀತಿ ಡ್ರೈನೇಜ್ನ ಒಳಗೆ ಇಳಿದು ನಾವು ಮಾನವ ನಿರ್ಮಿತ ಕಶ್ಮಲಗಳನ್ನ ಹೀಗೆ ಬರಿಗೈಲಿ ತೆಗಿತಾನೆ. ಇವನ ಬದುಕು ನನ್ನ ಹತ್ರ 24 ಚಿತ್ರಗಳಿದೆ. ನಾನು ಇವತ್ತು ತರಲಿಲ್ಲ. ನಾನೊಂದು 24 ಚಿತ್ರಗಳನ್ನ ಸೆರೆ ಹಿಡಿದೆ ನಾನು. ಹೇಗೆ ಅವನ ಬೆಳಗ್ಗಿನ ಬದುಕೇನು, ಎಲ್ಲಿಂದ ಹೊರಡ್ತಾನೆ, ಎಲ್ಲಿ ಮಲಗ್ತಾನೆ, ಇಲ್ಲಿ ಕೂತ್ಕೊಳ್ತಾನೆ, ಹೇಗೆ ಇಳಿತಾನೆ, ಹೇಗೆ ಈ ಕಸವನ್ನು ತೆಗಿತಾನೆ, ಹೇಗೆ ಹೋಗ್ತಾನೆ. ಈ ಚಿತ್ರ ಆ್ಯಕ್ಚುಲಿ ನಿಮ್ಗೆ ನೆನಪಿರಲಿ, ನೈಟ್ ಸಾಯಿಲನ್ನು ಅಬಾಲಿಷ್ ಮಾಡಿದ್ದು ಪ್ರಥಮವಾಗಿ ಉಡುಪಿ ನಗರಸಭೆ. ನಿಮಗೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳಿ. ಡಾಕ್ಟರ್ ವಿ.ಎಸ್. ಆಚಾರ್ಯ
ಅದನ್ನು ಫಸ್ಟ್ ಅಬೋಲಿಷ್ ಮಾಡ್ತಾರೆ ಉಡುಪಿಯಲ್ಲಿ. ಅದಾದ್ಮೇಲೆಯೂ ಸಹ ಈ ಘಟನೆ ನಡೀತದೆ. ಈ ಫೋಟೋಗ್ರಾಫ್ ಟೈಮ್ಸ್ ಮ್ಯಾಗ್ಝಿನಲ್ಲಿ ನನ್ನ ಉದಯವಾಣಿಯ ಪರ್ಮಿಷನ್ ಜೊತೆಗೆ ಪ್ರಕಟ ಆಗ್ತದೆ. ಪ್ರಕಟ ಆಗಿ 2006 ಮತ್ತು 2007ರಲ್ಲಿ ಯುನಿಸೆಫ್ನವರು ಈ ಫೋಟೋಕ್ಕೆ ಅಂತಾರಾಷ್ಟ್ರೀಯ ಅವಾರ್ಡ್ ಕೊಡ್ತಾರೆ. ನನಗೆ ಅದಲ್ಲ ಅವಾರ್ಡ್ ಇರೋದು. ಅವರು ಏನು ಮಾಡ್ತಾರಂದ್ರೆ, ಯುನಿಸೆಫ್ ತಂಡ ಡೆಲ್ಲಿಯಿಂದ ಉಡುಪಿಗೆ ಬಂದು ಇವನ ಮನೆಗೆ ಹೋಗಿ $2007ನಲ್ಲಿ $2,000 ಅವನಿಗೆ ದುಡ್ಡು ಕೊಟ್ಟು ಅವನಿಗೊಂದು ಮನೆ ಕಟ್ಟಿಸಿಕೊಡ್ತಾರೆ. ಅವನ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ. ನಾನು ಇವತ್ತು ಏನಂದ್ರೆ, ನನ್ನ ಸಮಯ ನಾನು ಆ್ಯಕ್ಚುಲಿ 1 ಗಂಟೆ ತುಂಬ ಕಷ್ಟ ಆಗ್ತಾ ಉಂಟು ಈಗ ಮುಗಿಸ್ಲಿಕ್ಕೆ. ಇಂಥ ಭಾವನಾತ್ಮಕ ಚಿತ್ರಗಳಿಗೆ ನುಡಿ ಚಿತ್ರಗಳು ಸಹ ಅವಶ್ಯಕತೆ. ನಾನೇನು ಮಾತಾಡ್ತಾ ಇದ್ದೇನೆ ಆ ಮಾತುಗಳಿಗೆ ಸರಿಯಾಗಿ ಪೂರಕವಾಗಿ ಛಾಯಾಚಿತ್ರಗಳಿದ್ದರೆ ಅದು ಇನ್ನಷ್ಟು ಅರ್ಥಬದ್ಧವಾಗಿರ್ತದೆ ಅಂತ ಹೇಳ್ತಾ, ನಾವೀಗ ಮುಗಿಸೋ ಹೊತ್ತು, ಇನ್ನೂ ಟೈಮ್ ಇಲ್ಲ ಆಯಿತಾ. ಇನ್ನೂ ತುಂಬ ವಿಷಯಗಳಿದೆ. ನಾನೀಗ ಈ ಮಧ್ಯೆ ಅವರು ಹೇಳೋದಕ್ಕಿಂತ ಮುಂಚೆ ನಾನೇ ನಿಮಗೆ ಒಂದು ಸವಾಲು ಕೊಡ್ತಾ ಇದ್ದೇನೆ. ಸತ್ಯವನ್ನು ಮಾತಾಡೋಣ. ಈಗ ನಿಮ್ಮ ಟೈಮ್. ನೀವೇನಾದರೂ ಪ್ರಶ್ನೆ ಇದ್ದರೆ, ಸಂದೇಹಗಳಿದ್ರೆ ಕೇಳಿ. ನಾನು ಅದಕ್ಕೆ ಉತ್ತರ ಗೊತ್ತಿದ್ದರೆ ಸಮರ್ಪಕವಾಗಿ ಉತ್ತರ ಕೊಡ್ತೇನೆ, ಇಲ್ಲದ್ರೆ ನಾನು ಕೇಳ್ಕೊಂಡು ಬಂದು ಹೇಳ್ತೇನೆ. ಆಗ್ಬೋದಾ? ಓಕೆಯಾ? ಯಾಕಂದರೆ ಮುಗಿಸ್ಲೇಬೇಕು. ಟೈಮ್ ನನಗೂ ಸಹ ನಿಮಗೂ ಸಹ ಇಬ್ಬರಿಗೂ ನಿರ್ಬಂಧ ಹೇರ್ತಾ ಇದೆ. ಸರ್, ಪ್ರಶ್ನೆ ನನ್ನಿಂದ ಆರಂಭ ಮಾಡಿ. ಅಯ್ಯೋ, ಹಾಂ. ಒಂದು ಮಾನವೀಯ ಮೌಲ್ಯ ಅಂತ ಇರುತ್ತೆ, ಅದರ ಜೊತೆಗೆ ನಾವು ಫೋಟೋಗ್ರಫಿಯನ್ನು ಹೇಗೆ ಸಂಭಾಳಿಸ್ಕೊಂಡು ಹೋಗ್ಬೋದು ಅಂತ. ಅಂದರೆ ಕೆವಿನ್ ಕಾರ್ಟರ್ ಅನ್ನುವಂತಹ ಒಬ್ಬ ಫೋಟೋಗ್ರಾಫರ್ನ ಒಂದು ಇನ್ಸಿಡೆಂಟ್ ಎಲ್ರಿಗೂ ಗೊತ್ತಿದೆ. ಸೊ ಹಾಗಿರುವಂತಹ ಸಂದರ್ಭದಲ್ಲಿ ಬದುಕಿನ ಹೋರಾಟದ ಸಂದರ್ಭದಲ್ಲಿ ಕೆಲವು ನಮ್ಮ ಕಣ್ಣಿಗೆ ನಮ್ಮ ಫೋಟೋಗ್ರಫಿ ಕ್ಯಾಮರಾ ಕಣ್ಣಿಗೆ ಕಾಣಸಿಗ್ತದೆ. ನಾವು ಹೆಚ್ಚಿನವರಿಗೆ ಏನು ಮಾಡ್ತಾರೆ, ಒಂದು ಆಕ್ಸಿಡೆಂಟ್ ಆಗ್ತಾ ಇದ್ದಾಗ ಫೋಟೋ ತೆಗಿತಾರೆ, ಬದುಕಿಸ್ಲಿಕ್ಕೆ ಹೋಗಲ್ಲ. ಅಂತಹ ಸಂದರ್ಭದ ಒಂದು ವಿವರಣೆಯನ್ನು ನೀವು ಕೊಡ್ಬೋದಾ? ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮಾನವೀಯ ಸಂಬಂಧ ಮತ್ತು ಛಾಯಾಚಿತ್ರ. ಫಸ್ಟ್ ನಾನಿವತ್ತು ನಿಮ್ಮ ಮುಂದೆ ಬಂದು ನಿಂತು ಮಾತಾಡಲಿಕ್ಕೆ ಕಾರಣ ನನ್ನ ಗುರುಗಳು ಮತ್ತು ನನ್ನ ಫ್ರೆಂಡ್ಸ್ ಏನು ಮಾಡ್ತಾ ಇದ್ರು ಅಂದರೆ, ನಾನು ಎದ್ದು ನಿಂತು ಪ್ರಶ್ನೆ ಕೇಳಿದಾಗ ಒಂದು ಚಪ್ಪಳೆ ತಟ್ತಾ ಇದ್ರು. ನಿಮಗೆ ಅಭ್ಯಾಸ ಮರ್ತೋಗಿದೆಯೇನು? ಚಪ್ಪಳೆ ತಟ್ಟಿ ಅಲ್ಲ. ಈಗ ಕಿಮ್ ಕಾರ್ಟ್ಕರ್ದು ನಮ್ಗೆ ಗೊತ್ತಿದೆ ಕತೆ. ಸೊ ಅವನಿಗೆ ಡ್ಯೂಟಿ ಮುಖ್ಯ ಆಗಿತ್ತು. ಆದರೆ ಮಾನವೀಯತೆ ಎಷ್ಟು ಮುಖ್ಯ ಆಗ್ತದೆ ಅಂದರೆ, ಅವನನ್ನು ಕಾಡಿದ್ದೇನು, ಅವನ ಬಳಿ ಇದ್ದ 2 ಬಿಸ್ಕೆಟು, ಅರ್ಧ ಕಪ್ಪು ಜ್ಯೂಸು ಕೊಟ್ಟಿದ್ರೆ ಆ ಮಗು ಬದುಕ್ತಿತ್ತು ಅಂತ ಹೇಳ್ಬಿಟ್ಟು. ಸರಿಯಾ? ಇದೀಗ ಅಂಥದ್ದೇ ಘಟನೆ ಆಗಬಾರ್ದು ಅಂತಿಲ್ಲ. ನಾನು ಸುಡಾನ್ಗೆ ಹೋಗಲಿಲ್ಲ. 1993 ಡಿಸೆಂಬರ್ 6 ಬೆಳಗಿನ ಜಾವ 4:15 ನನಗೆ ಕಾಲ್ ಬರ್ತದೆ, ಆಕ್ಸಿಡೆಂಟ್ ಆಗಿದೆ ಬಲಾಯಿಪಾದೆ ಅಂತ ಹೇಳಿದೆ. ಸೀದಾ ಓಡ್ತೇನೆ. ಉದ್ಯಾನವರದ ಬ್ರಿಡ್ಜಿಗೆ KSRTC ಬಸ್ಸು ಗುದ್ದಿದೆ. ಅದರಲ್ಲಿ ಏನಾಗಿದೆ, ಒಂದು ಮಗುವಿನ ಇಲ್ಲಿ ಚರ್ಮದಿಂದ ಕಬ್ಬಿಣದ ಸರಳು ಪಾಸಾಗಿದೆ. ಫಸ್ಟ್ ನನಗೇನು ಮುಖ್ಯ, 2 ಫೋಟೋ ತೆಗೆದೆ. ಆಮೇಲೆ ಕಬ್ಬಿಣ ಸರಳಿನ ಮೂಲಕ ಮಗುವನ್ನು, ಸಾಧಾರಣ 4.5 ವರ್ಷದ ಮಗು, ಹೀಗೆ ಪಾಸ್ ಮಾಡಿದ ಮೇಲೆ ಆಂಬುಲೆನ್ಸ್ ಬಂತು, ಕರ್ಕೊಂಡು ಹೋಯ್ತು. KMCಲಿ ಬದುಕಿತು ಆ ಮಗು. ನೀವು ಡ್ಯೂಟಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನನ್ನ ಪತ್ರಿಕೆ ನನಗೆ ಸಂಬಳ ಕೊಡೋದು ಯಾತಕ್ಕೆ? ಡ್ಯೂಟಿ ಮಾಡಲಿಕ್ಕೆ. ಮಾಡಿ, ನೀವು ಮಾಡಬೇಡಿ ಅಂತ ಅಲ್ಲಿ ಹೇಳಿದ್ದೇವೆ. ಸೊ ಮಾನವೀಯ ಸಂಬಂಧಗಳು ಎಲ್ಲಿ ಸ್ಟೇಲ್ ಆಗ್ತಾ ಇದೆ ಅಂದರೆ, ಇವತ್ತಿನ ಕಾಲದಲ್ಲಿ ನಿಮಗೆ ಆ ಮಾನವೀಯ ಸಂಬಂಧ ಇಲ್ಲ. ಸ್ಮಶಾನದಲ್ಲಿಯೂ ಸ್ಮೈಲಿ, ಸೆಲ್ಫಿ. ಎಷ್ಟು
ಫೋಟೋಸ್ ನಾನು ನಿಮಗೆ. ಮಾರ್ಚುರಿಯಲ್ಲಿ ಸೆಲ್ಫಿ. ಅಯ್ಯೋ ಮಾರ್ರೆ, ಹಾಗಾದ್ರೆ ಆಕ್ಸಿಡೆಂಟ್ ಆದ ತಕ್ಷಣಕ್ಕೆ ನಮ್ಗೆ ಹೋಗಿ ಅವನ್ನ ರಕ್ಷಣೆ ಮಾಡಬೇಕು ಅಂತಿಲ್ಲ. ಈ ಸೆಲ್ಫಿ ಯುಗದಲ್ಲಿ ಫಸ್ಟ್ ಆಕ್ಸಿಡೆಂಟ್ ನನ್ನ ವಾಟ್ಸಪ್ ಕ್ಲಿಕ್ ಆಗಬೇಕು. ಕಿಮ್ ಕಾಟ್ಕರ್ನ ದೂರಿ ಪ್ರಯೋಜನ ಇಲ್ಲ. ಇಲ್ಲಿ ನಮ್ಮನ್ನು ನಾವು ದೂರಿಕೊಳ್ಬೇಕು. ನಾವು ಸ್ವಾರ್ಥಿಗಳಾಗ್ತಾ ಇದ್ದೇವೆ. ನನ್ನ ಸ್ಟೇಟಸ್ಸು 4 ಜನ ನೋಡಬೇಕು. ಪ್ಲೀಸ್ ಅದನ್ನು ಅಪಾರ್ಥ ಮಾಡ್ಕೊಳ್ಬೇಡಿ, ನೇರವಾಗಿ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಜವಾಬ್ದಾರಿಯೂ ಇದೆ, ಕರ್ತವ್ಯವೂ ಇದೆ. ನನ್ನ ಉತ್ತರ ಸಿಕ್ಕಿತು ಅಂತ ನಾನು ಭಾವಿಸ್ತೇನೆ. ಬೇರೆ ಏನಾದರೂ ಪ್ರಶ್ನೆಗಳು? ಅಂದರೆ ಅವರಿಗೆ 1994ರಲ್ಲಿ ಅದಕ್ಕೆ ಪುಲಿಟ್ಸರ್ ಪ್ರಶಸ್ತಿ ಸಿಗ್ತದೆ. ಅದು ಪ್ರಶಸ್ತಿ ಸಿಕ್ಕಿದ ಬಳಿಕ ಅವರು 3 ತಿಂಗಳ ಬಳಿಕ ಸಾವನ್ನಪ್ಪುತ್ತಾರೆ ಅದರ ಗಿಲ್ಟ್ ಫೀಲಲ್ಲಿ. ಆ ಥರ ನಿಮಗೇನಾದರೂ ಗಿಲ್ಟ್ ಫೀಲ್ ಆಗಿದೆಯಾ? ಒಂದು ಫೋಟೋ ತೆಗೆದ ಬಳಿಕ ನಿಮಗೇನಾದರೂ ಗಿಲ್ಟ್ ಫೀಲ್ ಆ ಥರ ಏನಾದರೂ ಆಗಿದೆಯಾ ಅಂತ? ಅಲ್ಲ, ಅಂಥ ಘಟನೆಗಳು ಖಂಡಿತ ಇದೆ. ಬಟ್ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುರ್ಬಲ ಮನಸ್ಸು ನಂದಲ್ಲ. ಯಾಕಂದರೆ ಆ ವ್ಯಕ್ತಿ ಮನಸ್ಸು ಮಾಡಿದಿದ್ರೆ, ಕೆವಿನ್ ಕಾಟ್ಕರ್ ಅನ್ನುವಂತಹ ಪುಣ್ಯಾತ್ಮ 3 ತಿಂಗಳ ನಂತರ ಡಿಪ್ರೆಷನ್ಗೆ ಹೋಗ್ತಾನೆ. ಡಿಪ್ರೆಷನ್ ಅವನಿಗೆ ಕಾಡಿದ ಪ್ರಶ್ನೆ ಏನು? ಅವನ ಅಂತರ್ಯುದ್ಧ ಏನು ನಡೀತದೆ? ನಾನು ಆ ಮಗುವನ್ನು ಬದುಕಿಸ್ಬೇಕಿತ್ತು. ಆ ಮಗುವನ್ನು ಬದುಕಿಸ್ಲಿಕ್ಕಾಗಲಿಲ್ಲ, ಆ ಕುಟುಂಬವನ್ನು ಬದುಕಿಸ್ಬೋದಿತ್ತಲ್ಲ ಅಲ್ವಾ? ಆ ಮಗು ಆಯಿತು, ಸುಡಾನ್ ಕತೆ ಮುಗೀತು. ಆ ಮಗುವನ್ನು ಇನ್ನು ವಾಪಸ್ ತರಲಿಕ್ಕೆ ನನಗಿಂದ ಆಗೋದಿಲ್ಲ. ಬಟ್ ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಅವ್ರನ್ನ ಮಾಡ್ಬೋದಿತ್ತು. ಹಾಗೆ ನನ್ನ ಈ 30-35 ವರ್ಷದ ಜರ್ನಿಯಲ್ಲಿ ಅಂತ ಅನೇಕ ಘಟನೆಗಳು ನಡೀತದೆ. ಅದು ರೀಪೆಂಟ್ ಆಗಲಿಲ್ಲ, ಯಾಕಂದ್ರೆ ನಾನು ಮಾಡಿದ್ದೀನಿ ಮಾನವೀಯತೆ ಕೆಲಸ. ನಾನು ಆಕ್ಸಿಡೆಂಟ್ ಆದಾಗ ನಾನು ಹೆಂಡತಿ ಫಸ್ಟ್ ಕೇಳೋದು ರಕ್ತ ಕೊಟ್ಟು ಬಂದೆ ಅಂತ ಹೇಳ್ಬಿಟ್ಟು. ನಂದು ಇನ್ನೊಂದು ದೊಡ್ಡ ಕೆಲಸ ಉಂಟು. ಆಕ್ಸಿಡೆಂಟ್ ಆಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸಾಗಿಸಿ ಆದಮೇಲೆ ಬ್ಲಡ್ ಬೇಕಿದ್ರೆ ಬ್ಲಡ್ ವ್ಯವಸ್ಥೆ ಮಾಡಿ ಬರೋದು. ಸೊ ಇದನ್ನು ನಾನು ಕೇಳ್ತಾ ಇರೋದು, ಕರ್ತವ್ಯ ಪ್ರಜ್ಞೆಯೂ ಬೇಕು ಮತ್ತು ಸಾಮಾಜಿಕ ಜವಾಬ್ದಾರಿ, ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಅದು ಇವತ್ತಿನ ಮೀಡಿಯಾದಲ್ಲಿ ಅದು ಡೌನ್ ಹೋಗ್ತಾ ಇದೆ. ಎಲ್ಲ ಮೀಡಿಯಾ, ನವಮಾಧ್ಯಮ ಸೇರಿಕೊಂಡಂತ ಹೇಳ್ತಾ ಇರೋದು, ನಾಟ್ ಓನ್ಲಿ ಪ್ರಿಂಟ್, ಎಲೆಕ್ಟ್ರಾನಿಕ್, ನ್ಯೂ ಮೀಡಿಯಾ ಎಲ್ಲರೂ ಸೇರಿಕೊಂಡು ನಾವು ನೈತಿಕ ಅಧಪತನದತ್ತ ಸಾಗ್ತಾ ಇದ್ದೇವೆ. ನನ್ನ ಭವಿಷ್ಯದ ಇಲ್ಲಿ ನಾನು ತೋರಿಸ್ಬೇಕಾದ ಸ್ಲೈಡ್ ಅದೇ. ಅದು ಇನ್ನು ಟೈಮ್ ಇಲ್ಲ, ನಾನು ತೋರಿಸ್ತಾ ಇಲ್ಲ. ಸೊ ಈ AI ಹಾವಳಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸಿ ಹೊರಟದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಹಾವಳಿಯಲ್ಲಿ ನಮ್ಮ ತನವನ್ನು ನಾವೇ ಕಳ್ಕೊಳ್ತಾ ಇದ್ದೇವೆ, ನಾವು ಮಾರಿಕೊಳ್ತಾ ಇದ್ದೇವೆ. ಅದಕ್ಕೆ ಸಿದ್ಧರಾಗಬೇಕು. ಅದಕ್ಕೆ ಯಾವ ಭಾಷೆಯಲ್ಲಿ ನೀವು ಉತ್ತರ ಬರೀತಿರೋ ನಂಗೆ ಗೊತ್ತಿಲ್ಲ, ಅದಕ್ಕೆ ಯಾವ ಭಾಷೆಯಲ್ಲಿ ನೀವು ಅದಕ್ಕೆ ನಿರ್ಮಾಣ ಕೊಡ್ತಿರೋ ನಂಗೆ ಗೊತ್ತಿಲ್ಲ. ಬಟ್ ಮುಂದಿನ ದೊಡ್ಡ ಸವಾಲು ಇರುವಂಥದ್ದು ಕೃತಕ ಬುದ್ಧಿಮತ್ತೆ ಎನ್ನುವ ರಾಕ್ಷಸ. ನೀವು ಅದನ್ನು ಡೀಪ್ ಫೇಕ್ ಅಂತಾದರೂ ಹೇಳಿ, AI ಅಂತಾದರೂ ಹೇಳಿ, ಮನುಷ್ಯ ಎಲ್ಲಿಯ ತನಕ ತಾನು ನೋಡಿದ್ದನ್ನೇ ಸತ್ಯ ಅಂತ ಎಲ್ಲಿಯ ತನಕ ಭ್ರಮೆಯಲ್ಲಿರ್ತಾನೋ, ಕೋಟ್ ಅಂಡ್ ಅನ್ಕೋಟ್, ತಾನು ನೋಡಿದ್ರೆ ಮಾತ್ರ ಸತ್ಯ ಅಂತ ಎಲ್ಲಿ ಭ್ರಮೆಯಲ್ಲಿರ್ತಾನೋ ಅಲ್ಲಿಯ ತನಕ ಇದು ಮುಂದುವರಿತದೆ. ಸೊ ಹಾಗಾಗಿ ಮುಂದಿನ ಭವಿಷ್ಯದ ಬಗ್ಗೆ ನನ್ನ ಕೊನೆಯ ಪಾಯಿಂಟ್ ಇದ್ದದೇ, ಮುಂದಿನ ಭವಿಷ್ಯದ ಬಗ್ಗೆ, ಚಿತ್ರಗಳ ಬಗ್ಗೆ, ನಿಮ್ಮ ಬರವಣಿಗೆ ಬಗ್ಗೆ. ಈ ನಿಮ್ಮ ರಿಪೋರ್ಟರ್ ಬೇಡ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನೀವು 5 ಟಾಪಿಕ್ ಕೊಡಿ, ಕ್ಷಣಾರ್ಧದಲ್ಲಿ ನಿಮಗೆ 500 ವರ್ಡ 700 ವರ್ಡ ಪೊಲಿಟಿಷಿಯನ್ ಥರ ಬರೀಬೇಕಾ, ಲಿಟ್ರರಿ ಫಿಗರ್ ಥರ ಬರೀಬೇಕಾ? ನಾನು ನಿಮಗೆ ಬರೋ ತೋರಿಸ್ತೇನೆ. ಎಷ್ಟು ನಿಮಿಷ? 2 ನಿಮಿಷ ಸಾಕು. ನಾನು ಇವತ್ತಿನ ಬೆಳಗಿನ ರಿಪೋರ್ಟನ್ನು ಈ ಕ್ಷಣ ನಾನು ನಿಮಗೆ ತಯಾರು ಮಾಡಿಕೊಡ್ತೇನೆ. ಎಷ್ಟು? 1 ಕ್ಷಣದಲ್ಲಿ ನಾನು ತಯಾರು ಮಾಡಿಕೊಡ್ತೇನೆ. ಯಾವ ಭಾಷೆ ಅಂತ ಕೇಳಬೇಡಿ. ಎಷ್ಟು? ಏನು ಪ್ರಶ್ನೆ ಇದೆ ಸರ್? ನನಗೆ ಅದೇ ನೀವೀಗ ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇ ಪ್ರಶ್ನೆ ಇತ್ತು. ಅಂದರೆ ಈಗ ಫೋಟೋಗ್ರಫಿಗೆ ಬಹು ದೊಡ್ಡ ಸವಾಲು ಅಂದರೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನಾರ್ಮಲ್ ಆಗಿ ಈಗ ನೀವು ಒಂದು ಫೋಟೋಗ್ರಫಿ ಹೆಚ್ಚು ಸತ್ಯವನ್ನು ಸ್ಪಷ್ಟಪಡಿಸುತ್ತೆ ಅಂತ ನಾವು ಹೇಳ್ತೀವಿ. ಈ ಒಂದು AI ಕಾಲದಲ್ಲಿ ಅದಕ್ಕೆ ತುಂಬ ಎಫೆಕ್ಟ್ ಬೀಳ್ತಿದೆ ಅನ್ನೋದು ಒಂದು ಹೌದು. ಆಮೇಲೆ ನಾವೊಂದು ಪುರಾಣ ಮಹಾಭಾರತ ತಗೊಂಡಾಗ ಕರ್ಣ ದುರ್ಯೋಧನನ ಹೆಂಡತಿಯ ಕೊರಳಿಗೆ ಏಕಾಂತದಲ್ಲಿದ್ದಾಗ ಆ ದೃಶ್ಯನ ಕಣ್ಣಾರೆ ನೋಡ್ತಾನೆ ಯಾರು? ದುರ್ಯೋಧನ. ಆವಾಗ ಅದೇ ಸತ್ಯ ಆಗಿರಲಿಲ್ಲ. ಓಕೆ, ಅದರ ಒಂದು ಕಣ್ಣಾರೆ ಕಂಡರೂ ಕೂಡ ಪ್ರಮಾಣಿಸಿ ನೋಡುವಂಥ ಒಂದು ಗಾದೆ ಇದೆ. ಸೊ ಅದರಂತೆ ಎಲ್ಲೋ ಫೋಟೋಗ್ರಫಿ ಅದರ ಒಂದು ಮಹತ್ವ ಅಥವಾ ಅದರ ಒಂದು ನಿಜವಾದ ಸತ್ಯತೆಯನ್ನು ಕಳ್ಕೊಳ್ಳೋ ಹಾಗೆ ಆಗ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ಅಂತ.
ಅಲ್ಲ, ನನ್ನದು ಇವತ್ತಿನ ಮೇನ್ ಸ್ತರ ಇರುವುದೇ ಅದರಲ್ಲಿ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಅದನ್ನು ಪ್ರತಿ ಚಿತ್ರವನ್ನು ಸತ್ಯಾಸತ್ಯತೆಗಳನ್ನ ನೋಡಲಿಕ್ಕೆ ನಮ್ಮಲ್ಲಿ ಪುನಃ ಅದಕ್ಕೆ ಪರಿಕರಗಳು ಈಗ ಆಲ್ರೆಡಿ ಇದೆ. ನಾವೀಗ ಲೈಟ್ರ್ ಮತ್ತು ಅಡೋ ಫೋಟೋಶಾಪಿಗೆ ಹೋದರೆ ಅದಕ್ಕೆ ನಾವು EXIF ಅಂತ ಕರಿತೇವೆ. EXIF ಅಂದರೆ ನನ್ನ ಫೋಟೋದ ಒರಿಜಿನಾಲಿಟಿ, ಎಲ್ಲಿ ತೆಗೆದದ್ದು, ಯಾವಾಗ ತೆಗೆದದ್ದು, ಯಾವ ಅಪರ್ಚರಲ್ಲಿ ತೆಗೆದ್ರಿ, ಯಾವ ಸನ್ನಿವೇಶದಲ್ಲಿ ತೆಗೆದ್ರಿ ಅನ್ನುವ ದಾಖಲೆ ಆ ಚಿತ್ರಗಳಿಗೆ ಬೇಕು. ನಾನು ನಿಮಗೆ ತೋರಿಸ್ಬೇಕು ಅಂದರೆ, ನಿಮ್ಮ ಪ್ರಶ್ನೆ ಇದ್ರೆ ಇದನ್ನು ಯಾರು ಯಾವಾಗಲೂ ಎಲ್ಲಿಯೂ ತೆಗಿಬೋದು. ಆದರೆ ಇದಕ್ಕೆ ನಾನು XF ಡಾಟಾ ಅಂತ ಕರೀತೇನೆ. ಈ XF ಡಾಟಾ ಅದರಲ್ಲಿ ಬರ್ತಾ ಇಲ್ಲ, ನನ್ನ ಚಿತ್ರದಲ್ಲಿ ಬರ್ತದೆ. ಮಂಡೇ 5ನೇ ತಾರೀಕು 5:38 ಕೆನಾನ್ EOS R3ಯಲ್ಲಿ EF 300mm f2.8 USM ಪ್ಲಸ್ 1.4x ಲೆನ್ಸ್ ಬಳಸಿದೆಯಾ? ಸೊ ಲೊಕೇಶನ್ ಕೇಳಿದ್ರೆ ಲೊಕೇಶನ್ ಹೇಳ್ತದೆ. ಇದು ಇವತ್ತಿನ ಆ ಚಿತ್ರದ ಒಂದು ಸ್ಕ್ರೀನ್ಶಾಟ್ ಇಲ್ಲಿದೆ, ಅದನ್ನು ತೋರಿಸ್ತೇನೆ. ಅದರ ಅಂದರೆ ಸತ್ಯವನ್ನು ಹುಡುಕುವ ಕಾಲದಲ್ಲಿ ಎಲ್ಲವನ್ನು ನೋಡಿ, ಆ ಚಿತ್ರ ಎಲ್ಲಿ ತೆಗ್ದೆ ಅಂತ ಹೇಳೋದಕ್ಕೆ ಜಿಯೋ ಟ್ಯಾಗಿಂಗ್ ಇರ್ತದೆ. ಈ ಕ್ಯಾಮ್ರಾದಲ್ಲ, ನಮ್ಮ ಕ್ಯಾಮ್ರಾದಲ್ಲಿ ಜಿಯೋ ಟ್ಯಾಗಿಂಗ್ ಇರ್ತದೆ. ಯಾರು ಎಲ್ಲಿ ಯಾವಾಗ ಹೇಗೆ 5Ws 1H ಆ ಪ್ರಶ್ನೆಗೆ ಉತ್ತರ ಕೊಡುವಂತಹ ಕಾಲ ಅದಿದ್ದರೆ ಮಾತ್ರ ಚಿತ್ರಗಳನ್ನ ನಂಬುವಂಥ ಕಾಲಘಟ್ಟ ಬರ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನೀವು ಹೇಳಿದಾಗೆ ಕಪೋಲು ಕಲ್ಪಿತ ಆಗಿರ್ಬೋದು, ಬಟ್ ನಾವು ಎಚ್ಚರಿಕೆ ವಹಿಸುವ ಕಾಲ ಹತ್ತಿರ ಬಂದಿದೆ ಅಷ್ಟೇ. ಇಷ್ಟನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ, ತುಂಬ ದೀರ್ಘ ಆಗ್ತಾ ಇದೆ.